ಇದರದ್ದು ಪ್ರೈಸ್ ಬಂದು ಇವತ್ತು MS ಕಾರ್ ವರ್ಲ್ಡ್ ಅಲ್ಲಿ 2,95,000 ಕೋಟಿಂಗ್ ಆಫರ್ ಪ್ರೈಸ್ ಬಂದು ನಿಮಗೆ 2,80,000 ಗೆ ಫೈನಲ್ ಕೊಡ್ತೀನಿ. ಫೈನಲ್ ಪ್ರೈಸ್ 13 ಮಾಡೆಲ್ 2013 ಮಾಡೆಲ್ 7 ಲಕ್ಷ ಬರೀ 80,000ಗೆ ಕೊಡ್ತೀನಿ. ನೋಡಿ ನಿಮ್ಗೆ 2010 ಮಾಡೆಲ್ 330 3,20,000 ಕಮ್ಮಿ ಇಲ್ಲ. ನಾನು ನಿಮ್ಗೆ 12 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಕೊಡ್ತಾ ಇದೀನಿ ಬರೀ 3,30,000ಗೆ. ನಿಮ್ಗೆ 1,90,000 ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ 1,75,000ಗೆ ನಿಮ್ಗೆ ಫೈನಲ್ ಮಾಡ್ಕೊಡ್ತೀನಿ. ನಿಮ್ಗೆ ಆರಾಮಾಗಿ ಲೋನೇ ಬೇಕಾದ್ರೆ 1.5 ಆಗ್ಬಿಡುತ್ತೆ. ಬರೀ 25,000-30,000 ಡೌನ್ ಪೇಮೆಂಟ್ ಇದ್ರೆ ಸಾಕು. 11 ಮಾಡಲ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಯಾರು ಕೊಡೋದಿಲ್ಲ, ಚಾಲೆಂಜ್ ಮಾಡ್ತೀನಿ. 3,25,000ಗೆ ಕೊಡ್ತೀನಿ. ಫೈನಲ್ ಬಂದು 3,95,000 ಕೋಟಿಂಗ್. ಫೈನಲ್ ಅಂದ್ರೆ 3,80,000ಗೆ ನಿಮ್ಗೆ ಗಾಡಿ ಕೊಡ್ತೀನಿ. 16 ಮಾಡಲ್ ಸರ್ಟಿಫೈಡ್ ಆಗಿದೆ, ಅದ್ರ ಬೇಕಾದ್ರೆ ಸರ್ಟಿಫಿಕೇಶನ್ ಕೊಡ್ತೀನಿ. ಓಕೆ, ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 4.25 ಕೋಟಿಂಗ್ ಡೀಸೆಲ್ ವೇರಿಯಂಟ್ ನಿಮ್ಗೆ ಫೈನಲ್ ಅಂದ್ರೆ 4,25,000ಗೆ ಬಿಡ್ತೀನಿ ಸರ್. ಇದು ಸರ್ ನಮ್ಮ ಹತ್ರ ಸುಮಾರು ಒಂದು ಕಂಟಿನ್ಯೂಸ್ಲಿ ಒಂದು 5 ಗಾಡಿ ತೋರಿಸ್ತೀನಿ. 5-6 ಗಾಡಿ ಲೋ ಬಜೆಟ್. ನೀವು ಪೂರ್ತಿ ಮಾರ್ಕೆಟ್ ಚೆಕ್ ಮಾಡಿ ಒಂದು ಆರಾಮಾಗಿ 2 ವೀಲರ್ ತಗೊಳ್ಳೋರು ಆರಾಮಾಗಿ ಇಂಥ ಗಾಡಿಗಳಿಗೆ ಹೋಗ್ಬೋದು. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಇದರದ್ದು 1.25 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಅಂದ್ರೆ 1,10,000ಗೆ ಕೊಡ್ತೀನಿ. AC ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಇದು ಬಂದು 1,80,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,65,000 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ ನಿಮ್ ಚಾಲೆಂಜ್ ಬರ್ಲಿ 1,50,000 1.5ಗೆ ಕೊಡ್ತೀನಿ. 1.5ಗೆ ಫೈನಲ್. ಹೌದು, ಇದಕ್ಕಿಂತ ಕಮ್ಮಿ ನೋಡ್ತೀರಾ? ಹೋಂಡಾ ಸಿಟಿಯಲ್ಲಿ ಬನ್ನಿ, ಇನ್ನೂ ಒಂದು ಕಾರ್ ಹೋಂಡಾ ಸಿಟಿ ಇದಕ್ಕಿಂತ ಕಡಿಮೆ. ಫೈನಲ್ ಅಂದ್ರೆ 1,20,000ಗೆ ಬಿಡ್ತೀನಿ ಸರ್. 120 ಫೈನಲ್. 120ಗೆ ಹೋಂಡಾ ಸಿಟಿ ಯಾರು ಸರ್? ಎಲ್ಲೂ ಕೊಡೋದ, ಅದು ಕೂಡ ಲಕ್ಸುರಿ ಸೆಡಾನ್. 120ಗೆ ನಾನು ಕೊಡ್ತೀನಿ ಸರ್, ಬರ್ಲಿ. ಫೈನಲ್ ಅಂದ್ರೆ ನಿಮ್ಗೆ 7 ಲಕ್ಷಗೆ ಫೈನಲ್ ಮಾಡ್ಕೊಡ್ತೀನಿ. 2 lakhsಗೆ ಫೈನಲ್ ಡೀಸೆಲ್ ವೆಹಿಕಲ್. ಹೌದು ಸರ್. ಇದರದ್ದು ಪ್ರೈಸ್ ಬಂದು ನಿಮ್ಗೆ 2,65,000 ಕೋಟಿಂಗ್. ಫೈನಲ್ ಅಂದ್ರೆ 7,45,000ಗೆ ಬಿಟ್ಕೊಡ್ತೀನಿ. 2,50,000 ಕೋಟಿಂಗ್. ಫೈನಲ್ ಅಂದ್ರೆ 7,30,000ಗೆ ಕೊಡ್ತೀನಿ ಸರ್. 230ಗೆ ಫೈನಲ್ ಮಾಡಿ. 230ಗೆ ಫೈನಲ್. 1.5 ಲೋನ್ ಆಗುತ್ತೆ. ಬರೀ 80,000 ತಗೊಂಡ್ ಬನ್ನಿ ಸರ್, ಕೋಟ್ ಪಿಗೋ ಕೊಡ್ತೀನಿ. ಇವಾಗ ನೋಡಿ ಲೋ ಬಜೆಟ್ 2 ವೀಲರ್ ಸಿಗ್ತಾ ಇಲ್ಲ 70,000ಗೆ. ಆರಾಮಾಗಿ ಕಾರ್ ತಗೊಂಡ್ಬಿಟ್ಟು 5 ಜನ ಆರಾಮಾಗಿ ಹೋಗ್ಬಿಡ್ಬೋದು. ಹೌದು, ಆರಾಮಾಗಿ ಕಾರ್ ತಗೊಂಡ್ಬಿಟ್ಟು ತಿರುಪತಿ ಲಡ್ಡು ತರ ಇದೆ. ತಿರುಪತಿ ಲಡ್ಡು ಅಂದ್ರೆ ಯಾರಿಗೆ ಹೇಳಿ ಇಷ್ಟ ಇರಲ್ಲ, ಆ ತರ ಇದೆ ವೆಹಿಕಲ್. ಮಾತ್ರ ಸಕ್ಕದಾಗಿದೆ. ಸೊ MS ಕಾರ್ಸ್ ವರ್ಲ್ಡ್ ಅಲ್ಲಿ ತಿರುಪತಿ ಲಡ್ಡು ಸಿಗ್ತಾ ಇದೆ ನಿಮ್ಗೆ. ಆಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಕಾರ್ಸ್. ಇವಾಗ ಬಂದ್ಬಿಟ್ಟು ನಾವು ಪುನಃ MS ಕಾರ್ಸ್ ವರ್ಲ್ಡ್ ಹತ್ರ ಇದೀವಿ. ಸೊ ಇಲ್ಲಿಂದ ಇದು 9th ವಿಡಿಯೋ ಆಗುತ್ತೆ. ಹತ್ತತ್ರ 3 ತಿಂಗಳಾಯ್ತು ವಿಡಿಯೋನೇ ಮಾಡಿದ ನಾವು ಬಂದ್ಬಿಟ್ಟು. ಸೊ ಪರ್ಸನಲ್ ವರ್ಕ್ ತುಂಬಾ ಜಾಸ್ತಿ ಇತ್ತು, ಎಲ್ಲ ಕಂಪ್ಲೀಟ್ ಆಗಿ ಮತ್ತೆ ಇವಾಗ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು, ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಇದೆ ಇವ್ರ ಹತ್ರ. ಇವತ್ತು ಒಳ್ಳೊಳ್ಳೆ ಸ್ಟಾಕ್ ಎಲ್ಲ ಇದೆ ಇವಾಗ. ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ಆಲ್ಮೋಸ್ಟ್ ಒಂದು 35 to 38 ವೆಹಿಕಲ್ಸ್ ಇದೆ ಸರ್. 35 to 40 ವೆಹಿಕಲ್ಸ್ ಆಲ್ಮೋಸ್ಟ್. ಹೌದು ಸರ್. ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಆಫೀಸ್ ಅಲ್ಲಿ ಲೋನ್ ನಿಮಗೆ 2010 ಮಾಡೆಲ್ ಇಂದಾನು ಆಗುತ್ತೆ. 2010 ಮಾಡೆಲ್ ಇಂದ ಯಾವ್ದಾದ್ರು ತಗೊಳ್ಳಿ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ. ಅಂಡ್ ನೋಡ್ತಾ ಇರ್ಬೋದು, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಇವಾಗ ತಡ ಮಾಡದ ವಿಡಿಯೋ ಸ್ಟಾಪ್ ಬಂದ್ಬಿಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ಇವ್ರ ಶೋರೂಮ್ ಕಡೆಯಿಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಸೆಡಾನ್, ಲಕ್ಸುರಿ ವೆಹಿಕಲ್ಸ್, ಹ್ಯಾಚ್ ಪ್ಯಾಕ್, ಅವಿವು ಎಲ್ಲ ಇದೆ. ಓಕೆ ಸರ್, ಇವಾಗ ನಿಮ್ ಶೋರೂಮ್ ಅಲ್ಲಿ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಲೋನ್ ಫೆಸಿಲಿಟಿ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಸರ್. ನಮ್ಮ ಹತ್ರ ಬಂದು ನಿಮ್ಗೆ 2003 ಮಾಡೆಲ್ ಇಂದ ಇದೆ. ನಿಮ್ಗೆ 2015-16 ಮಾಡೆಲ್ ಬೇಕಾದ್ರೂ ಸಿಗ್ಬಿಡುತ್ತೆ. ಲೋನ್ ಬಂದು ನಿಮ್ಗೆ 2010 ಮಾಡೆಲ್ ಇಂದ ಯಾವ್ದಾದ್ರು ಗಾಡಿ ತಗೊಳ್ಳಿ, ನಿಮ್ಗೆ ಖಂಡಿತ ಲೋನ್ ಮಾಡಿಸ್ಕೊಡ್ತೀನಿ. ಅದು ನಿಮ್ಗೆ ಅಪ್ ಟು 70% ವರ್ಗು ಲೋನ್ ಮಾಡಿಸ್ಕೊಡ್ತೀನಿ. 70% ವರ್ಗು ಲೋನ್ ಆಗುತ್ತೆ. ರಿಮೈನಿಂಗ್ 30% ನೀವು ಕಟ್ಟಬೇಕು. ಅದು 30% ಏನಕ್ಕೆ ಕಟ್ಬೇಕಂದ್ರೆ ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ನಿಮ್ ಪ್ರೊಫೈಲ್ ಏನಾದ್ರು ತುಂಬಾ ಚೆನ್ನಾಗಿದೆ ಅಂದ್ರೆ ಒಂದು 20% ಅಲ್ಲಿ ನಿಮ್ಗೆ ಡೌನ್ ಪೇಮೆಂಟ್ ಅಲ್ಲಿ ಮಾಡಿಸ್ಕೊಡ್ತೀನಿ. 20%ಗೆ ಡೌನ್ ಪೇಮೆಂಟ್ ಮಾಡ್ಕೊಟ್ಬಿಡ್ತೀರಾ? ಅದು ಯಾವ್ದಾರು ಇರ್ಲಿ, ಫೋರ್ಡ್ ಇರ್ಲಿ, ಶವರ್ಲೆ ಇರ್ಲಿ, ಎಲ್ಲಾ ಗಾಡಿಗೂ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ MS ಕಾರ್ಸ್ ವರ್ಲ್ಡ್ ಅಲ್ಲಿ ಬರೀ 70,000 ಇಂದಾನೆ ಕಾರ್ ಕೊಡ್ತಿದ್ದಾರೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಓಕೆ, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಸೈಯದ್ ಸರ್ ಆಲ್ಮೋಸ್ಟ್ ರೆಡಿ ಇದ್ದಾರೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಸೊ i10 ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2013 ಮಾಡಲು. ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಮ್ಯಾಗ್ನಾ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ವೈಟ್ ಕಲರ್, ವೆಲ್ ಮೇಂಟೈನ್ಡ್ ಆಗಿದೆ. ಇಂಜಿನ್, ಸಸ್ಪೆನ್ಷನ್, ಕ್ಲಚ್, ಗೇರ್ ಬಾಕ್ಸ್ ಎಲ್ಲ ಮೋಸ್ಟ್ಲಿ ನೀವು ಬಜಾರಲ್ಲಿ ನೋಡ್ತಾ ಇರ್ಬೋದು. 2013 ಮಾಡಲ್ ಏನ್ ಪ್ರೈಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸುಮಾರು ನಿಮ್ಗೆ 3.25 3.30 ಕಮ್ಮಿ ಇಲ್ಲ ಎಲ್ಲೂ ಬಜಾರಲ್ಲಿ. ನಿಮ್ಗೆ ಇದು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಲಾಸ್ಟ್ ವರ್ಗು ನೋಡಿ ಬನ್ನಿ. ಇದರದ್ದು ಫೀಚರ್ಸ್ ಬಂದು ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ.
ಗಾಡಿ ಕಂಡೀಷನ್ ವೆಲ್ ಮೇಂಟೈನ್ ಆಗಿದೆ, ನಿಮ್ಗೆ ಏನು ಮೇಜರ್ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಎಕ್ಸಲೆಂಟ್ ಕಂಡೀಷನ್ ಗಾಡಿ. ನೀವು ತಗೊಂಡ್ರೆ ಆರಾಮಾಗಿ ಗ್ಯಾರೇಜ್ ಗೆ ಬಿಡಬಾರ್ದು, ಕಂಟಿನ್ಯೂಸ್ಲಿ ಓಡಿಸ್ತಾ ಇರ್ಬೋದು, ಆ ಕಂಡೀಷನ್ ಅಲ್ಲಿ ಇದೆ. ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್, ಮೈಲೇಜ್ ಕೂಡ ನಿಮ್ಗೆ 15 ಬರುತ್ತೆ, ಸಿಟಿಯಲ್ಲಿ ಹೈವೇಲಿ 17 ವರೆಗೂ ಬರುತ್ತೆ. ಇದರದ್ದು ಪ್ರೈಸ್ ಬಂದು ಇವತ್ತು MS ಕಾರ್ ವರ್ಲ್ಡ್ ಅಲ್ಲಿ 2,95,000 ಕೋಟಿಂಗ್, ಆಫರ್ ಪ್ರೈಸ್ ಬಂದು ನಿಮ್ಗೆ 2,80,000 ಗೆ ಫೈನಲ್ ಕೊಡ್ತೀನಿ. ಫೈನಲ್ ಪ್ರೈಸ್ 13 ಮಾಡಲ್ 2013 ಮಾಡಲ್ 7 ಲಕ್ಷ ಬರೀ 80,000ಗೆ ಕೊಡ್ತೀನಿ. ಇನ್ನೂ ಒಂದು ಪೋಲೋ ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2012 ಮಾಡಲು, ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, ವೆಲ್ ಮೇಂಟೈನ್ ಆಗಿದೆ, ನಿಮ್ಗೆ ಯಾವುದೇ ತರ ನಿಮ್ಗೆ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಯೂಶಲಿ ನಿಮ್ಗೆ ಬಂಪರ್ಸ್ ಗಳು ಪೇಂಟ್ ಆಗಿರುತ್ತೆ, ಅದ್ ಬಿಟ್ರೆ ನಿಮ್ಗೆ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಬರೀ 74,000 ಓಡಿದೆ. ವೋಲ್ಕ್ಸ್ ವ್ಯಾಗನ್ ಇದು ಪೋಲೋ, ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್, TDI ಕಂಫರ್ಟ್ ಲೈನ್. ಇದರಲ್ಲಿ ನಿಮ್ಗೆ ಫೀಚರ್ಸ್ ಕೂಡ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಅಪಲ್ಸರಿ ಬರುತ್ತೆ, ವೆಲ್ ಮೇಂಟೈನ್ಡ್ ಆಗಿದೆ. ಇದ್ರದ್ದು ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ 17+ ಬರುತ್ತೆ, ಹೈವೇಲಿ 20 ವರೆಗೂ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 3,55,000 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ 3,30,000ಗೆ ಕೊಡ್ತೀನಿ. ನೀವು ಮೋಸ್ಟ್ಲಿ ಪೋಲೋಗಳು ನೋಡಿ, ನಿಮ್ಗೆ 2010 ಮಾಡಲ್ 330, 3,20,000 ಕಮ್ಮಿ ಇಲ್ಲ. ನಾನು ನಿಮ್ಗೆ 12 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಕೊಡ್ತಾ ಇದೀನಿ ಬರೀ 3,30,000ಗೆ. ಎಷ್ಟು ರನ್ ಆಗಿದೆ ಸರ್? 74,000 ಓಡಿದೆ. ಸ್ಪಾರ್ಕ್ ಹುಡ್ಕೋರ್ಗೆ ಸ್ಪಾರ್ಕ್ ಇದೆ ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2013 ಮಾಡಲು, ಸೆಕೆಂಡ್ ಓನರ್ LT. ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ. ನಿಮ್ಗೆ ಆಲ್ಮೋಸ್ಟ್ 1,90,000 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ 1,75,000ಗೆ ಕೊಡ್ತೀನಿ. ಬರೀ 30,000 ತಗೊಂಡ್ ಬನ್ನಿ ಸರ್, ಡೌನ್ ಪೇಮೆಂಟ್ ಮಿಕ್ಕಿದ್ ನಾನು ಮಾಡ್ಕೊಂತೀನಿ. ಬರೀ 30,000 ಕಟ್ಟಿದ್ರೆ ನಿಮ್ಗೆ ಸ್ಪಾರ್ಕ್ ಸಿಕ್ಬಿಡುತ್ತೆ. 13 ಮಾಡಲು ಪೆಟ್ರೋಲ್ ವೇರಿಯಂಟ್. ಇದ್ರಲ್ಲಿ ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಇಂಟೀರಿಯರ್ ಕೂಡ ನೋಡಿ ಏನ್ ನೀಟ್ ಆಗಿದೆ. ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಆರ್ಡರ್ ಕೊಟ್ಟಿದ್ದೀನಿ, ಮ್ಯೂಸಿಕ್ ಸಿಸ್ಟಮ್ ನಿಮ್ಗೆ ಹಾಕ್ಸ್ಕೊಡ್ತೀನಿ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಇಲ್ಲದೆ ವೆಲ್ ಮೇಂಟೈನ್ಡ್ ಆಗಿರೋದು. ಬಾಡಿ ಲೈನ್ ಯಾವ್ದೇ ತರ ನಿಮ್ಗೆ ಒಂದ್ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ಎಕ್ಸ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ? ಇದ್ರದ್ದು ಬಂದು ನಿಮ್ಗೆ 1,90,000 ಕೊಟ್ ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ 1,75,000ಗೆ ನಿಮ್ಗೆ ಫೈನಲ್ ಮಾಡ್ಕೊಡ್ತೀನಿ. ನಿಮ್ಗೆ ಆರಾಮಾಗಿ ಲೋನೇ ಬೇಕಾದ್ರೆ 1.5 ಆಗ್ಬಿಡುತ್ತೆ. ಬರೀ 25-30,000 ಡೌನ್ ಪೇಮೆಂಟ್ ಇದ್ರೆ ಸಾಕು. ವೋಕ್ಸ್ ವ್ಯಾಗನ್ ವೆಂಟೋ ಒನ್ ಆಫ್ ದ ಬೆಸ್ಟ್ ಲಕ್ಸುರಿ ಪ್ರೀಮಿಯಂ ಸೆಡಾನ್ ಅಂತಾನೆ ಹೇಳ್ಬೋದು ಹೇಳಿ ಸರ್. 2011 ಮಾಡಲು, 2011 ಮಾಡೆಲ್, ಪೆಟ್ರೋಲ್ ವೇರಿಯಂಟ್, ಕಂಫರ್ಟ್ ಲೈನ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಇದರಲ್ಲೂ ನಿಮ್ಗೆ ಯಾವುದೇ ತರ ಒಂದ್ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ. ಟೈರ್ ಕಂಡೀಷನ್ ನಿಮ್ಗೆ ಅಪ್ ಟು 80% ವರೆಗೂ ಇದೆ. ಪೆಟ್ರೋಲ್ ವೇರಿಯಂಟ್ ವೆಲ್ ಮೇಂಟೈನ್ಡ್ ಆಗಿದೆ. ಇಂಟೀರಿಯರ್ ಕೂಡ ತಾವು ನೋಡಬಹುದು, ವೆಲ್ ಮೇಂಟೈನ್ಡ್ ಆಗಿದೆ. ಅದು ನಿಮ್ಗೆ ಓಡಿರೋದು 81,000 ಕಿಲೋಮೀಟರ್ಸ್. ಪೆಟ್ರೋಲ್ ವೇರಿಯಂಟ್, ಲೆದರ್ ಅಪಲ್ಸರಿ ಇದೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡಬಲ್ ಡಿನ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರಿ ಇದೆ, ವೆಲ್ ಮೇಂಟೈನ್ಡ್ ಆಗಿದೆ. ಮೈಲೇಜ್ ಕೂಡ ಆರಾಮಾಗಿ ನಿಮ್ಗೆ ಒಂದು 12-13 ಬರುತ್ತೆ, ಸಿಟಿಯಲ್ಲಿ ಹೈವೇಲಿ 15 ವರೆಗೂ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಇದು. ಟೈರ್ ಕಂಡೀಷನ್ ಆಲ್ಮೋಸ್ಟ್ ನಿಮ್ಗೆ 95% ವರೆಗೂ ಇದೆ. ಟೈರ್ ಕಂಡೀಷನ್ ತಾವು ನೋಡಬಹುದು, 95%. ಇಟ್ಸ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಹೌದು ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ? ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 3,45,000 ಕೋಟ್ ಮಾಡ್ತೀವಿ. ಫೈನಲ್ ಅಂದ್ರೆ 3,25,000ಗೆ ಬಿಡ್ತೀನಿ ಸರ್. 11 ಮಾಡಲು ವೋಲ್ಕ್ಸ್ ವ್ಯಾಗನ್ ವೆಂಟೋ ಯಾರು ಕೊಡೋದಿಲ್ಲ, ಚಾಲೆಂಜ್ ಮಾಡ್ತೀನಿ. 3,25,000ಗೆ ಕೊಡ್ತೀನಿ ಫೈನಲ್. ಸೊ ಈ ಗಾಡಿಗೆ ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಸೆಲೆರಿಯೋ VXi ಹೇಳಿ ಸರ್. ಡಿಮ್ಯಾಂಡ್ ಇದೆ, ಬಟ್ ಪ್ರೈಸಿಂಗ್ ನಾವು ಜಾಸ್ತಿ ಮಾಡ್ತಾ ಇಲ್ಲ. ನಿಮ್ಗೆ 16 ಮಾಡಲ್ ಕೊಡ್ತಾ ಇದೀನಿ. ಸಿಂಗಲ್ ಓನರ್ ಗಾಡಿ, 60 ಚಿಲ್ಲರೆ ಓಡಿದೆ. ರೆಕಾರ್ಡೆಡ್ ಇರೋದು 2016 ಮಾಡಲ್, ಸಿಂಗಲ್ ಓನರ್ VXi ಪೆಟ್ರೋಲ್ ವೇರಿಯಂಟ್. ಇದ್ರದ್ದು ಪ್ರೈಸ್ ಹೇಳ್ತೀನಿ, ನೀವು ಶಾಕ್ ಆಗ್ತೀರಾ. ಮೊದಲು ಗಾಡಿ ಕಂಡೀಷನ್ ನೋಡ್ಕೊಳ್ಳಿ. ಯಾವುದೇ ತರ ನಿಮ್ಗೆ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ಸಣ್ಣ ಪುಟ್ಟ ಪೂರ್ತಿ ಗಾಡಿಲಿ ಉಡ್ತಿರೇನು ನೀವು ಒಂದು 5% ಸ್ಕ್ರಾಚಸ್ ಸಿಗ್ಬೋದು. ಅದ್ ಬಿಟ್ರೆ ನಿಮ್ಗೆ ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಒರಿಜಿನಲ್ ಗಾಡಿ, ನಿಮ್ಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಅಪಲ್ಸರಿ, ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ನಿಮ್ಗೆ ವೆಲ್ ಮೇಂಟೈನ್ಡ್ ಆಗಿದೆ. ಬಜಾರಲ್ಲಿ ನಿಮ್ಗೆ ಗಾಡಿ ಬೆಲೆ ಬಂದು 4.5 ಕಮ್ಮಿ ಇಲ್ಲ. ನಮ್ MS ಕಾರ್ ವರ್ಲ್ಡ್ ಇಲ್ಲಿ ನಮ್ದು ಆಫರ್ ಬಂದು 3,95,000 ಕೋಟಿಂಗ್. ಫೈನಲ್ ಅಂದ್ರೆ 3,80,000ಗೆ ನಿಮ್ಗೆ ಗಾಡಿ ಕೊಡ್ತೀನಿ. 16 ಮಾಡಲ್ 2016 ಮಾಡಲು 3,80,000 ಫೈನಲ್ ಕೊಡ್ತೀನಿ. ನೋಡ್ತಾ ಇರ್ಬೋದು, 3,80,000 60,000ಕ್ಕೆ ಅಲ್ಲ ಸರ್, 3,80,000 ಫೈನಲ್. 380 ಫೈನಲ್. 380 ಫೈನಲ್. 2016 ಮಾಡಲು VXi ಮಾಡಲ್, ಸಿಂಗಲ್ ಓನರ್ ಪೆಟ್ರೋಲ್ ವಿತ್ ಕರ್ನಾಟಕ ನಂಬರ್. ಅದ್ UP ನೋಡ್ಬಿಟ್ಟು ಆಮೇಲೆ ನೀವು ಜಾಸ್ತಿ ಆಯ್ತು ಅಂತ ಇಲ್ಲ, ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ ನಾನು. ಬರೀ 3,80,000ಗೆ ಸಿಂಗಲ್ ಓನರ್ ಟ್ರ್ಯಾಕ್ ಇರುತ್ತೆ.
100% ಕಂಪನಿ ಜಿನಿನ್ ರೆಕಾರ್ಡೆಡ್ ಇದೆ ಮೀಟರ್. ನೀವು ಬೇಕಾದ್ರೆ ಕಂಪನಿಗೆ ತಗೊಂಡೋಗಿ ಚೆಕ್ ಮಾಡಿಸ್ಕೊಬಹುದು. ಲಾಕ್ ಓಪನ್. i10 ಗ್ರ್ಯಾಂಡ್ ಹುಡ್ಕೋರ್ಗೆ i10 ಗ್ರ್ಯಾಂಡ್ ಇದೆ, ನೋಡ್ತಾ ಇರ್ಬೋದು, ಸಕ್ಕದಾಗಿದೆ ಗಾಡಿ ಮಾತ್ರ. ಹೇಳಿ ಸರ್. ಸರ್ ಆಲ್ಮೋಸ್ಟ್ ನಮ್ಮ ಹತ್ರ ಇವತ್ತು 4 i10 ಇದೆ. ಬನ್ನಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಬಂದು ನಿಮ್ಗೆ 2014 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಇನ್ನೊಂದು ಏನಂದ್ರೆ ಆಸ್ಟ್ರಾ ಟಾಪ್ ಎಂಡ್. ಇದು 2014 ಮಾಡಲ್ ಸಿಂಗಲ್ ಓನರ್ ಆಸ್ಟ್ರಾ ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್. ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಹೌದು, ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ ಸರ್? ಹೌದು ಸರ್, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ಬಿಲ್ ಬರುತ್ತೆ, ನಿಮ್ಗೆ ಸ್ಟೇರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ನಿಮ್ಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್, ನಿಮ್ಗೆ ಕೀಲೆಸ್ ಎಂಟ್ರಿ ಬರುತ್ತೆ, ಆಟೋಮೆಟಿಕ್ ಮಿರರ್ ಫೋಲ್ಡೇಬಲ್, ಅಡ್ಜಸ್ಟೇಬಲ್ ಎಲ್ಲ ಇದೆ. ಇಟ್ಸ್ ಫುಲ್ಲಿ ಲೋಡೆಡ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಓಕೆ. ಇದ್ರದ್ದು ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ 15 ಬರುತ್ತೆ, ಸಿಟಿ ಒಳಗಡೆ, ಹೈವೇಲಿ 18 ಬರುತ್ತೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ ಮಾರ್ಕೆಟ್ ಪ್ರೈಸ್ ಬಂದು 4.5 ನಡೀತಾ ಇದೆ. ನಮ್ದು ಆಫೀಸ್ ಅಲ್ಲಿ ಬಂದು 4,15,000 ಕೋಟಿಂಗ್. ಫೈನಲ್ ಅಂದ್ರೆ ನಿಮ್ ಚಾನೆಲ್ ಇಂದ ಮಾತ್ರ 4 ಲಕ್ಷಗೆ ಫೈನಲ್ ಕೊಡ್ತೀನಿ ಸರ್. 4 lakhs ಫೈನಲ್. 4 lakhs ಫೈನಲ್. ಇದ್ ಬಿಟ್ರೆ ನಿಮ್ಗೆ ಪೆಟ್ರೋಲ್ ಗಾಡಿ ಇದು. ನಿಮ್ಗೆ ಇದ್ರಲ್ಲಿ ಡೀಸೆಲ್ ಗಾಡಿನೂ ಇದೆ. ನನ್ನ ಡೀಸೆಲ್ ಗಾಡಿನೂ ಇನ್ನೂ ಒಂದಿದೆ. ಸೊ ಹೇಳಿ ಸರ್ ಡೀಸೆಲ್ ಗಾಡಿ ಬಗ್ಗೆ ಡೀಟೇಲ್. 2015 ಮಾಡಲು ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್ ಸ್ಪೋರ್ಟ್ಸ್. ಇದು ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಮೈಲೇಜ್ ಇವಾಗ ಪೆಟ್ರೋಲ್ ನೋಡಿದಿರಾ, ಇದಕ್ಕಿಂತ ಮೈಲೇಜ್ ಜಾಸ್ತಿ ಬೇಕು. 15 ನಮ್ಗೆ ಸಾಕಾಗಲ್ಲ ಸರ್, ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ಇದಕ್ಕೆ ಹೋಗಿ. ಡೀಸೆಲ್ ವೇರಿಯಂಟ್ ನಿಮ್ಗೆ 2015 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ನಿಮ್ಗೆ ಸ್ಪೋರ್ಟ್ಸ್ ಸರ್ ಇದು? ಸ್ಪೋರ್ಟ್ಸ್ ವೇರಿಯಂಟ್. ಓಕೆ ಓಕೆ. ಡೀಸೆಲ್ ವೆಹಿಕಲ್ 1.2 ಡೀಸೆಲ್. ಸೊ ಇದರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಟುಡೇ ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಮಾತ್ರ ಆಂಬಿಯನ್ಸ್ ಸೂಪರ್ ಆಗಿದೆ. ಹತ್ತತ್ರ 18 ಇಂದ 20 ಮೇಲೆ ಮೈಲೇಜ್ ಬರುತ್ತೆ. ಸಿಟಿ ಒಳಗಡೆ ನಿಮ್ಗೆ 20 ಬರುತ್ತೆ ಮೈಲೇಜ್, ಹೈವೇಲಿ ನಿಮ್ಗೆ 23 ವರೆಗೂ ಬರುತ್ತೆ. 23 ಗಂಟೆ ಬರುತ್ತೆ. ಹೌದು ಸರ್. ಈ ವೆಹಿಕಲ್ ಗೆ ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಅಂತ ಹೇಳಿದ್ದು? 70 ಏನೋ ಓಡಿದೆ ಸರ್. ಎಕ್ಸಾಕ್ಟ್ ಕಿಲೋಮೀಟರ್ ನಾವು ಸ್ವಲ್ಪ ಕನ್ಫ್ಯೂಸ್. 72 ಏನೋ ಓಡಿದೆ. ಬಟ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ನೀವು ಬಂದು ಸರ್ಟಿಫೈಡ್ ಆಗಿದೆ, ಅದ್ರ ಬೇಕಾದ ಸರ್ಟಿಫಿಕೇಶನ್ ಕೊಡ್ತೀನಿ. ಓಕೆ. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 4.5 ಕೋಟಿಂಗ್ ಡೀಸೆಲ್ ವೇರಿಯಂಟ್. ನಿಮ್ಗೆ ಫೈನಲ್ ಅಂದ್ರೆ 4,25,000ಗೆ ಬಿಡ್ತೀನಿ ಸರ್. ಇದು ಫೈನಲ್ ಪ್ರೈಸ್. ನಮ್ಮ ವಿಡಿಯೋದಲ್ಲಿ ಇನ್ನೂ ಒಂದು ಸ್ಪಾರ್ಕ್ ಇದೆ. ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ MS ಕಾರ್ಸ್ ಬಳ್ಳಿ ಸಖತ್ತಾಗಿರೋ ಕಾರ್ಸ್ ಎಲ್ಲ ಇದೆ. ಹೇಳಿ ಸರ್. ಸರ್ ನಮ್ಮ ಹತ್ರ ಸುಮಾರು ಒಂದು ಕಂಟಿನ್ಯೂಸ್ಲಿ ಒಂದು 5 ಗಾಡಿ ತೋರಿಸ್ತೀನಿ, 5-6 ಗಾಡಿ ಲೋ ಬಜೆಟ್. ನೀವು ಪೂರ್ತಿ ಮಾರ್ಕೆಟ್ ಚೆಕ್ ಮಾಡಿ ಒಂದು ಆರಾಮಾಗಿ 2 ವೀಲರ್ ತಗೊಳ್ಳೋರು ಆರಾಮಾಗಿ ಇಂಥ ಗಾಡಿಗಳಿಗೆ ಹೋಗ್ಬೋದು. ಇದು ಬಂದು ನಿಮ್ಗೆ 2008 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ರನ್ನಿಂಗ್ ಅಂತೂ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್, ₹1 ಖರ್ಚಿಲ್ಲ. ಇನ್ನೊಂದು ಏನಂದ್ರೆ ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ 15-16 ಸಿಟಿ ಒಳಗಡೆ ಬರುತ್ತೆ, ಹೈವೇಲಿ ನಿಮ್ಗೆ 18 ವರೆಗೂ ಬರುತ್ತೆ. ಇದರಲ್ಲೂ ಫೀಚರ್ಸ್ ಬಂದು ನಿಮ್ಗೆ AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್, ನಿಮ್ಗೆ ಲೆದರ್ ಅಪಲ್ಸರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ಇನ್ನೊಂದು ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ಇದರಲ್ಲಿ ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ, ನೋ ಪ್ರಾಬ್ಲಮ್. ವೈಟ್ ಕಲರ್. ಪ್ರೈಸ್ ಬಂದು ನಿಮ್ಗೆ 1,25,000 ಹೇಳ್ತಾ ಇದೀವಿ. ಮಾಮೂಲಿ ನೀವು KTM ಬೈಕ್ ತಗೊಂಡೋದ್ರೂ ನಿಮ್ಗೆ 1,20,000 ಆರಾಮಾಗಿ ಕಾರಲ್ಲಿ ತಿರ್ಗಾಡಿ 4 ಜನ ಈಜಿಯಾಗಿ ಆರಾಮಾಗಿ ಹೋಗ್ಬೋದು. ಮಳೆ ಇಲ್ಲ, ಬಿಸಿಲಿಲ್ಲ, ಏನಿಲ್ಲ, ನೆಮ್ಮದಿಯಾಗಿ ಹೋಗ್ಬಿಡ್ಬೋದು. ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುತ್ತೆ. ಒಂದು 6,000 ಸರ್ವಿಸ್ ಅಷ್ಟೇ. ಹೌದೌದು. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದರದ್ದು 1,25,000 ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ 1,10,000ಗೆ ಕೊಡ್ತೀನಿ. 1,10,000ಕ್ಕೆ ಫೈನಲ್. 1,10,000ಗೆ ಕೊಡ್ತೀನಿ. ಓಕೆ ಸರ್. ಅಂಡ್ ಇನ್ನೂ ಒಂದು ಲೋ ಬಡ್ಜೆಟ್ ಕಾರು, ಅದು ಕೂಡ ನೋಡ್ತಾ ಇರ್ಬೋದು. ಈ ಕಾರ್ ಬಗ್ಗೆ ನಾವೇನ್ ಜಾಸ್ತಿ ಮಾತಾಡಂಗೇ ಇಲ್ಲ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಬಟ್ ಒಳ್ಳೆ ಕಾರ್ ಇದು ಮಾತ್ರ. ಇಂಜನ್ ಮಾತ್ರ ಎಕ್ಸಲೆಂಟ್ ಆಗಿ ಸಕ್ಸಸ್ಫುಲ್ ಆಗಿದೆ ಈ ಇಂಜನ್. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2008 ಮಾಡಲ್. ಸುಮಾರು ಕಡೆ ನೀವು ನೋಡಿರ್ತೀರ 4ನೇ ಓನರ್, 5ನೇ ಓನರ್. ಇದು ಬಂದು ಬರೀ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಕಾರ್ ಮಾಡಲ್, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್ ಇದೆ. ಇಲ್ಲ ಅಂತಲ್ಲ, ನಾನು ಈ ತರ ಹೇಳ್ತಾ ಇಲ್ಲ. ಸಿಂಗಲ್ ಓನರ್ ಗಾಡಿ ಎಲ್ಲೂ ಇಲ್ಲ, ನಮ್ಮ ಹತ್ರನೇ ಒಂದೇ ಇರೋದಂತ. ಸುಮಾರು ನೀವು ಹುಡುಕ್ಬೇಕು, ಬಟ್ ಜಾಸ್ತಿ ಸಿಂಗಲ್ ಓನರ್ ನಮ್ಮ ಹತ್ರ ಇದೆ. ಇಂಡಿಕಾ ಸಿಂಗಲ್ ಓನರ್ ಸಿಗದೇ ಇಲ್ಲ ಆಲ್ಮೋಸ್ಟ್. ಹೌದು. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್, ವೆಲ್ ಮೇಂಟೈನ್ ಆಗಿದೆ. ಇದರದ್ದು ಇಂಟೀರಿಯರ್ ಕೂಡ ತಾವು ನೋಡಿ ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ. AC ಪವರ್ ಸ್ಟೇರಿಂಗ್, ನಿಮ್ಗೆ ಲೆದರ್ ಅಪಲ್ಸರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ನೀಟ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ನೀಟ್ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್. ಮೈಲೇಜ್ ಕೂಡ ನಿಮ್ಗೆ 16 ಬರುತ್ತೆ, ಸಿಟಿಯಲ್ಲಿ, ಹೈವೇಲಿ ನಿಮ್ಗೆ 18 ವರೆಗೂ ಬರುತ್ತೆ. ಓಕೆ ಸರ್. ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ನಿಮ್ಗೆ 1,25,000 ಕೋಟಿಂಗ್. ಫೈನಲ್ ಅಂದ್ರೆ 1,10,000ಗೆ ಆಗ್ಬಿಡ್ತೀನಿ. 1,10,000ಕ್ಕೆ ಫೈನಲ್. ಹೌದು ಸರ್. ಇದು ಪೆಟ್ರೋಲ್ ಅಲ್ಲಿ ಏನ್ ಮೈಲೇಜ್ ಬರುತ್ತೆ ಸರ್? 15-16 ವರೆಗೂ ಬರುತ್ತೆ ಪೆಟ್ರೋಲ್ ಅಲ್ಲಿ. ಹೈವೇಲಿ ನಿಮ್ಗೆ ಅಪ್ ಟು 18 ವರೆಗೂ ಬರುತ್ತೆ. ನಿಮ್ಗೆ ರ್ಯಾಶ್ ಓಡಿಸ್ರೆ, ಇಂಡಿಕಾ ಎಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ.
ಎಂತ ಗಾಡಿ ಅಂತ ಹೇಳ್ಬಿಟ್ಟು. ಹೌದು, ಗನ್ ಅಂತ ಇಂಜನ್. ಹೌದು, ಮೈಲೇಜ್ ಜಾಸ್ತಿ ಬರುತ್ತೆ, ನಿಮ್ ಡ್ರೈವಿಂಗ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಹೌದು, ಸೊ ಲೋ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಒಳ್ಳೆ ಕಾರು. ಹೌದು ಸರ್. ಅದು ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಇನ್ನೂ ಒಂದು ಎಂಟೈರ್ ವಿಡಿಯೋ ಎಲ್ಲ ನಿಮ್ಗೆ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಇನ್ನೂ ಒಂದು ವೆಹಿಕಲ್ ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2010 ಮಾಡಲ್ ಆಲ್ಟೋ K10. ಆಲ್ಟೋ K10. ಹೌದು, ಆಲ್ಟೋ K10 ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಬಾಡಿ ಲೈನ್ ಯಾವುದೇ ತರ ನಿಮ್ಗೆ ಏನ್ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ನಿಮ್ಗೆ ಒಳ್ಳೆ ಗಾಡಿ ಅಂತಾನು ಹೇಳ್ಬೋದು. ಸುಮಾರು ಜನ ಕೇಳ್ತಾರೆ ಆಲ್ಟೋ ಬೇಕು ಅಂತ ಹೇಳ್ಬಿಟ್ಟು ಆರಾಮಾಗಿ ಇದಕ್ಕೆ ಹೋಗಿ. 2010 ಮಾಡಲ್ 2,70,000 2,80,000 ಬಜಾರಲ್ಲಿ ಕಮ್ಮಿ ಇಲ್ಲ. ಇದು ಬರೀ 4 ಓನರ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಪ್ರೈಸ್ ಗೆ ಕೊಡ್ತೀನಿ ನಿಮ್ಗೆ. ಓಕೆ ಸರ್, ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಯೂಶಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ 2006 ಮಾಡಲ್ ತಗೊಂಡ್ಬೇಕು ಅಂದ್ರೆ ನಿಮ್ಗೆ 1,75 1,80 ಕಮ್ಮಿ ಇಲ್ಲ. ಹೌದು, ನಾನು ನಿಮ್ಗೆ 2010 ಮಾಡಲ್ K10 VXI AC ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಇದು ಬಂದು 1,80,000ಗೆ ಫೈನಲ್ ಮಾಡ್ಕೊಡ್ತೀನಿ. 180 ಫೈನಲ್. ನೀವು 2006 ಮಾಡಲ್ ನೀವು ತಗೊಳಕ್ ಹೋಗಿ ಸರ್ ಶೋರೂಮ್ ಅಲ್ಲಿ, 4 ಶೋರೂಮ್ ಅಲ್ಲಿ ವಿಚಾರಿಸಿ, 1,80,000 ನಿಮ್ಗೆ 2006 7 ಸಿಗ್ತಾ ಇಲ್ಲ. ನಾನು ನಿಮ್ಗೆ 180ಗೆ 2010 ಕೊಡ್ತಾ ಇದೀನಿ. ಓಕೆ ಸರ್. ಟೈಮ್ ಅಲ್ಲಿ ಈ ಕಾರ್ ಅಂದ್ರೆ ಇದೆ. ಸೊ ಇದು ಬಿಟ್ರೆ ಬೇರೆ ಕಾರೇ ಇರ್ಲಿಲ್ಲ. ಇದಕ್ಕೆ ಭಯಂಕರ ಡಿಮ್ಯಾಂಡ್ ಇತ್ತು ಒಂದ್ ಟೈಮ್ ಅಲ್ಲಿ. ಇವಾಗೂ ಕೂಡ ಸಖತ್ ಇಂಜನ್, ಪವರ್ಫುಲ್ ಇಂಜನ್, ರೇಸ್ ಟ್ರ್ಯಾಕ್ ಇಂಜನ್. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2006 ಮಾಡಲು. ಸುಮಾರು ಗಾಡಿಗಳು ನೋಡಿರ್ತೀರಾ, 5ನೇ ಓನರ್ 6ನೇ ಓನರ್. ಇದು ಬರೀ 2nd ಓನರ್ ಗಾಡಿ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. AC ಪವರ್ ಸ್ಟೇರಿಂಗು, ನಿಮ್ಗೆ 4 ಪವರ್ ವಿಂಡೋಸ್. ಇನ್ನೊಂದು ಏನಂದ್ರೆ ಇದರಲ್ಲಿ ಫಿಟ್ಟಿಂಗ್ಸ್ ಇದೆ. ನಿಮ್ಗೆ ಮ್ಯಾಗ್ವೀಲ್ ಇದೆ, ಹೆಡ್ಡರ್ ಇದೆ, ಆಮೇಲೆ ನಿಮ್ಗೆ KNN ಫಿಲ್ಟರ್ ಇದೆ, ಬಕೆಟ್ ಸೀಟ್ಸ್ ಇದೆ. ಇಂಟೀರಿಯರ್ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ. ಲೈಟ್ ಆಗಿ ಸ್ಕರ್ಟಿಂಗ್ ಎಲ್ಲ ಇದೆ. ನಿಮ್ಗೆ ನೋಡ್ತಾ ಇರ್ಬೋದು, ಎಕ್ಸಲೆಂಟ್ ಆಗಿದೆ. ಕಾರ್ ಮಾತ್ರ ಸೂಪರ್ ಆಗಿದೆ. ಸಣ್ಣ ಪುಟ್ಟ ಕೆಲಸ ಇದೆ, ಅಂದ್ರೆ ಸಣ್ಣ ಪುಟ್ಟ ಸೌಂಡ್ ಗಳು ಬರುತ್ತೆ. ಅದು ಹೊತ್ತು ನಿಮ್ಗೆ ಇಂಜಿನ್ ಇರ್ಲಿ, ಸಸ್ಪೆನ್ಷನ್, ಕ್ಲಚ್, ಗೇರ್ ಬಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಕೆಟ್ ಸೀಟ್ಸ್ ಬರುತ್ತೆ, ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಹಿಂದೆ ಬಂದು ನಿಮ್ಗೆ ಒಳ್ಳೆ ಲೆದರ್ ಅಪಲ್ಸರಿ ಸೀಟ್ ಇದೆ. ಆಮೇಲೆ ಸ್ಪಾಯ್ಲರ್ ಕೂಡ ಇದೆ ಇದರಲ್ಲಿ. ಇದಕ್ಕೆ ಫಿಟ್ ಮಾಡಿಸಿಲ್ಲ ನಾವು ಯೂಶಲಿ, ಯಾಕಂದ್ರೆ ಟೈಮ್ ಸಿಕ್ಕಿಲ್ಲ ಅಷ್ಟು. ನಿಮ್ಗೆ ಸ್ಪಾಯ್ಲರ್ ಕೂಡ ಮಾಡ್ಕೊಡ್ತೀರಾ? ಡಿಕ್ಕಿಯಲ್ಲಿ ನಿಮ್ಗೆ ಸ್ಪೋರ್ಟ್ಸ್ ಸ್ಪಾಯ್ಲರ್ ಕೂಡ ಇದೆ. ಇದು ನಾವು ಫಿಟ್ ಮಾಡಿಸ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು, ಅದು ರೈಡ್ ಸ್ಪಾಯ್ಲರ್. ಸೊ ರೇಸ್ ಟ್ರ್ಯಾಕ್ ವೆಹಿಕಲ್, ಕಂಪ್ಲೀಟ್ ಆಗಿ ರೇಸ್ ಟ್ರ್ಯಾಕ್ ಗಾಡಿ. ಅದು ಮಾರುತಿ ಈ ತರ ನಿಮ್ಗೆ ಫಿಟ್ ಮಾಡ್ಕೊಡ್ತೀನಿ. ಆ ತರ ಬರುತ್ತೆ. ಹೌದು. ಓಕೆ ಓಕೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್. ಅದು ಗಾಡಿ ಸ್ಟಾರ್ಟ್ ಮಾಡ್ಬಿಟ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಆ ತರ ಇದೆ ಕಂಡೀಷನ್. ಹೌದು. ಸರ್ ಈ ವೆಹಿಕಲ್ ಗೆ ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್. ಪೆಟ್ರೋಲ್ ವೇರಿಯಂಟ್ 2nd ಓನರ್ ಆಗಿದೆ. ಓಕೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಮೈಲೇಜ್ ಕೂಡ ಇದು ಆಗ್ಬಿಟ್ಟು ನಿಮ್ಗೆ ಮೈಲೇಜ್ ಆರಾಮಾಗಿ 12-13 ಬರ್ತಾ ಇದೆ. ಹೈವೇ ಅಲ್ಲಿ ನಿಮ್ಗೆ 15 ಬರ್ತಾ ಇದೆ. ಸರ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್ ಈ ಗಾಡಿಗೆ. ಸರ್ ಇದ್ರದ್ದು ಪ್ರೈಸಿಂಗ್ ಬಂದು ನಿಮ್ಗೆ 1,45,000 ಕೋಟ್ ಮಾಡ್ತಾ ಇದೀನಿ. ನಿಮ್ ಚಾನೆಲ್ ಇಂದ ಬರ್ಲಿ ಸರ್, 1,20,000ಗೆ ಕೊಡ್ತೀನಿ ನಿಮ್ಗೆ. ಬಲೆನೋ 6 ಮಾಡಲು 2nd ಓನರ್ ಗಾಡಿ 1,20,000ಗೆ. FC ಇನ್ಸೂರೆನ್ಸ್ ಎಲ್ಲ ಅದ್ ನೀವು ಮಾಡಿಸ್ಕೊಳ್ಬೇಕು. ಹೌದು, 1,20,000ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? 1,20,000ಕ್ಕೆ ಫೈನಲ್ ಬಿಟ್ಬಿಡ್ತೀನಿ. ಓಕೆ. ಹೋಂಡಾ ಸಿಟಿ ಪ್ರೀಮಿಯಂ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2005 ಮಾಡಲು 2nd ಓನರ್. ಗಾಡಿ ಮಾತ್ರ ತುಂಬಾ ಜಿನೀನ್ ಇದೆ. ಗಾಡಿಯಲ್ಲಿ ₹1 ಕೆಲಸ ಇಲ್ಲ. FC ಇನ್ಸೂರೆನ್ಸ್ 2 ರನ್ನಿಂಗ್ ಇದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಗಾಡಿ ಕಂಡೀಷನ್ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. GXI ಇದು. GXI ಹೌದು, 2nd ಓನರ್. GXI ಪೆಟ್ರೋಲ್ ವೇರಿಯಂಟ್. ಸರ್ ಇವಾಗ ಹೋಂಡಾ ಸಿಟಿ ಪೆಟ್ರೋಲ್ ಅಲ್ಲಿ ಎಲ್ಲ ಏನ್ ಮೈಲೇಜ್ ಬರುತ್ತೆ ಸರ್? ಸರ್ ಮೈಲೇಜ್ ಬಂದು ಒಂದು 12 ಬರುತ್ತೆ. ಸಿಟಿಯಲ್ಲಿ, ಹೈವೇಲಿ ಒಂದು 14 ಬರುತ್ತೆ. ಇದರಲ್ಲಿ ಫೀಚರ್ಸ್ ಕೂಡ ತಾವು ನೋಡಬಹುದು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಮೇಲೆ ನಿಮ್ಗೆ ಫ್ಯಾಬ್ರಿಕ್ ಸೀಟ್ಸ್ ಇದೆ. ಒರಿಜಿನಲ್ ಕಂಪನಿ ಯಾವ್ದು ಬರುತ್ತೆ ಇದೆ. ಓಕೆ. ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಸರ್ 1,65,000 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ ನಿಮ್ ಚಾನೆಲ್ ಇಂದ ಬರ್ಲಿ 1,50,000 1.5ಗೆ ಕೊಡ್ತೀನಿ. 1.5ಗೆ ಫೈನಲ್. ಹೌದು. ಇದಕ್ಕಿಂತ ಕಮ್ಮಿ ನೋಡ್ತೀರಾ? ಹೋಂಡಾ ಸಿಟಿಯಲ್ಲಿ ಬನ್ನಿ, ಇನ್ನೂ ಒಂದು ಕಾರ್ ಹೋಂಡಾ ಸಿಟಿ ಇದಕ್ಕಿಂತ ಕಡಿಮೆ. ಹೌದು, ಇದಕ್ಕಿಂತ ಕಮ್ಮಿ ಇದೆ, ಬನ್ನಿ ಒಂದು ತೋರಿಸ್ತೀನಿ. ಓಕೆ. ಸೊ ಅದು ಕೂಡ ವೈಟ್ ಕಲರ್ ಅನ್ಸುತ್ತೆ. ಇಲ್ಲ ಇದೆ, ಹೇಳಿ ಸರ್. ಇದು ಬಂದು ನಿಮ್ಗೆ ಸೇಮ್ ಮಾಡಲ್ 2005 ಮಾಡಲು 4ನೇ ಓನರ್ ಆಗಿದೆ. ಅದು 2nd ಓನರ್ ಇತ್ತು, ಇದು 4ನೇ ಓನರ್. ಇದು ಮತ್ತೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಬಾಡಿ ಲೈನ್ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್. ಅದ್ ಬಿಟ್ರೆ ನಿಮ್ಗೆ ಇಂಜಿನ್, ಸಸ್ಪೆನ್ಷನ್, ಕ್ಲಚ್, ಗೇರ್ ಬಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಇದ್ರಲ್ಲೂ ಸೇಮ್ ಫೀಚರ್ಸ್ ನಿಮ್ಗೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಲೆದರ್ ಅಪಲ್ಸರಿ ಕೂಡ ಇದೆ ಇದರಲ್ಲಿ, ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ರನ್ನಿಂಗ್ ವೈಸ್ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿನೂ ತುಂಬಾ ಚೆನ್ನಾಗಿದೆ. ಮೈಲೇಜ್ ಕೂಡ ನಿಮ್ಗೆ ಸೇಮ್ ಎಕ್ಸ್ಪೆಕ್ಟ್ ಮಾಡಬಹುದು, ಲೈಕ್ 12 ಸಿಟಿ, ಹೈವೇ 14.
ಮೇಂಟೆನೆನ್ಸ್ ಕೂಡ ನಿಮ್ಗೆ ಏನಿಲ್ಲ, ಒಂದ್ 6,000 ಕೊಡಿ, ನಾನೇ ನಿಮ್ಗೆ ಎವ್ರಿ ಇಯರ್ ಸರ್ವಿಸ್ ಮಾಡಿಸ್ಕೊಟ್ಬಿಡ್ತೀನಿ. ಸರ್ವಿಸ್ ಮಾಡ್ಕೊಂಡ್ಬಿಡ್ತೀರಾ ಆರಾಮಾಗಿ? 6,000 ಕೊಟ್ಬಿಟ್ಟು ಕೊಡಿ, ನೀವು ಆರಾಮಾಗಿ 1 ವರ್ಷ ಟೆನ್ಷನ್ ಫ್ರೀ ಓಡಿಸ್ಬೋದು. ಹೌದು. ಓಕೆ, ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್ ಈ ಹೋಂಡಾ ಸಿಟಿಗೆ. ಸರ್ ಇದು ಬಂದು ನಿಮ್ಗೆ 1,50,000 ಕೋಟಿಂಗ್, ಫೈನಲ್ ಅಂದ್ರೆ 1,20,000ಗೆ ಬಿಡ್ತೀನಿ ಸರ್. 120 ಫೈನಲ್. 120ಗೆ ಹೋಂಡಾ ಸಿಟಿ ಯಾರು ಸರ್ ಎಲ್ಲೂ ಕೊಡೋದ? ಅದು ಕೂಡ ಲಕ್ಸುರಿ ಸೆಡಾನ್. 120ಗೆ ನಾನ್ ಕೊಡ್ತೀನಿ ಸರ್, ಬರ್ಲಿ. ಫಿಯೆಸ್ಟಾ ಈ ಕಾರ್ ಬಗ್ಗೆ ನಾವು ಜಾಸ್ತಿ ಮಾತಾಡಂಗಿಲ್ಲ. ಸೆಡಾನ್ಗಳಿಗೆ ಇದು ಕೂಡ ಒಂಥರ ಕಿಂಗ್ ಅಂತ ಗಾಡಿ. ಹೈವೇ ಅಂಡ್ ಲಾಂಗ್ ಸೂಪರ್ ಆಗಿರುತ್ತೆ. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ಓಕೆ, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಪೆಟ್ರೋಲ್ ಯಾರಿಗೂ ಏನು ಹೇಳಂಗಿಲ್ಲ, ಇಂಜಿನ್ ಕಂಡೀಷನ್ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ವೆಲ್ ಮೇಂಟೈನ್ ಆಗಿರೋದು. ಫೋರ್ಡ್ ಫಿಯೆಸ್ಟಾ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ಟೈರ್ ಕಂಡೀಷನ್ ನಿಮ್ಗೆ ಅಪ್ ಟು 70% ಇದೆ. ಗಾಡಿ ಇಂಟೀರಿಯರ್ ನೋಡಿ ತುಂಬಾ ನೀಟ್ ಇದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್. ಕಂಪನಿದು ಫೋರ್ಡ್ ಕಂಪನಿದು ನಿಮ್ಗೆ ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಒರಿಜಿನಲ್ ಫ್ಯಾಬ್ರಿಕ್ ಸೀಟ್ಸ್ ಇದೆ. ಸೆಂಟ್ರಲ್ ಲಾಕಿಂಗ್ ಕೂಡ ಬರುತ್ತೆ ನಿಮ್ಗೆ. ಮೈಲೇಜ್ ಬಂದು ನಿಮ್ಗೆ ಸಿಟಿ ಒಳಗಡೆ ಒಂದು 12 ಬರುತ್ತೆ, ನಿಮ್ಗೆ ಹೈವೇಲಿ ಒಂದು 14 ವರೆಗೂ ಬರುತ್ತೆ. ಇನ್ನೊಂದು ಏನಂದ್ರೆ ನಿಮ್ಗೆ ಯಾವುದೇ ತರ ನಿಮ್ಗೆ ಒಂದ್ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ ಗಾಡಿಯಲ್ಲಿ. ನೀವು ಪೂರ್ತಿ ಗಾಡಿ ಹುಡುಕ್ಬೋದು. ತುಂಬಾ ಅಂದ್ರೆ ತುಂಬಾ ನೀಟ್ ಕಂಡೀಷನ್ ಇದೆ. ಪೆಟ್ರೋಲ್ ವೇರಿಯಂಟ್. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 2.5 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ 7,30,000ಗೆ ಕೊಡ್ತೀನಿ. 230 ಫೈನಲ್ ಮಾಡಿ ಕೊಟ್ಬಿಡ್ತೀವಿ. ಇದು ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಇದ್ರಲ್ಲಿ ಡೀಸೆಲ್ ಬೇಕಾ? ಡೀಸೆಲ್ ಇದೆ ನನ್ನ ಹತ್ರ. ಡೀಸೆಲ್ ಕೂಡ ಇದೆ ಇನ್ನೂ ಒಂದು, ಬನ್ನಿ. ಅದು ಕೂಡ ಬ್ಲಾಕ್ ಕಲರ್ ಡೀಸೆಲ್. ಹೇಳಿ ಸರ್. ಇದು ಬಂದು ನಿಮ್ಗೆ 2009 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. ನಿಮ್ಗೆ ಜಾಸ್ತಿ ಓನರ್ಶಿಪ್ ಏನಿಲ್ಲ. ಸ್ಪಾಯ್ಲರ್ ಎಲ್ಲ ಇದೆ. ನಿಮ್ಗೆ ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್ ಅಂತಾನು ಹೇಳ್ಬೋದು. ಇಂಟೀರಿಯರ್ ಕೂಡ ತೋರಿಸ್ತೀನಿ. ಇದ್ರಲ್ಲೂ ನಿಮ್ಗೆ ಯಾವುದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ. ಪೂರ್ತಿ ಗಾಡಿ ನೀವು ನೋಡಿದ್ರೂ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಎಲ್ಲೊಂದು ಸ್ಕ್ರಾಚ್ ಡೆಂಟು ಇಲ್ಲ. ಅದು ಕೂಡ ಡೀಸೆಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಆಂಬಿಯನ್ಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಇದ್ರಲ್ಲೂ ನಿಮ್ಗೆ ಫೀಚರ್ಸ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಕಂಪನಿದು ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಒಂದು ಬಂದು ನಿಮ್ಗೆ ಡೀಸೆಲ್ ವೇರಿಯಂಟ್ ಇದು. ಸೆಕೆಂಡ್ ಬಂದು ಇದ್ರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಸ್ಪಾಯ್ಲರ್ ಕೂಡ ಇದೆ. ರೇರ್ ಸ್ಪಾಯ್ಲರ್ ಕೂಡ ಅಡಿಷನಲ್ ಆಗಿ ಆಡ್ ಆಗುತ್ತೆ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್. ಸರ್ ಇದು ಬಂದು ನಿಮ್ಗೆ 2,30,000 ಕೋಟಿಂಗ್. ಫೈನಲ್ ಅಂದ್ರೆ ನಿಮ್ಗೆ 7 ಲಕ್ಷಗೆ ಫೈನಲ್ ಮಾಡ್ಕೊಡ್ತೀನಿ. 2 lakhsಗೆ ಫೈನಲ್ ಡೀಸೆಲ್ ವೆಹಿಕಲ್. ಹೌದು. Volkswagen ಪೋಲೋ ಹುಡುಕೋರ್ಗೆ ಪೋಲೋ ಇದೆ. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2015 ಮಾಡೆಲ್, 14 ಮ್ಯಾನುಫ್ಯಾಕ್ಚರ್, 15 ರಿಜಿಸ್ಟ್ರೇಷನ್, ಹೈಲ್ಯಾಂಡ್ ಟಾಪ್ ಅಂಡ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಇದೆ, ತಾವು ನೋಡಬಹುದು. ಇದೆಲ್ಲ ನಿಮ್ಗೆ ಕ್ರೋಮ್ ಬಿಡಿಂಗ್ ಬರೋದಿಲ್ಲ, ಬಟ್ ನಿಮ್ಗೆ ಕ್ರೋಮ್ ಬಿಡಿಂಗ್ ಎಲ್ಲ ಮಾಡಿಸಿದೀವಿ. ಇದರಲ್ಲಿ ಎಕ್ಸ್ಟ್ರಾ ನಿಮ್ಗೆ ಸ್ಪಾಯ್ಲರ್ ಕೂಡ ಇದೆ. ಇದರಲ್ಲಿ ನಿಮ್ಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಇಂಟೀರಿಯರ್ ನಿಮ್ಗೆ ತೋರಿಸ್ಕೊಡ್ತೀನಿ. ಬಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ನೀಟ್ ಕಂಡೀಷನ್ ಇದೆ. 2015 ಮಾಡೆಲ್ ಪೆಟ್ರೋಲ್ ವೇರಿಯಂಟ್, ಹೈಲೈನ್ ಟಾಪ್ ಅಂಡ್ 1.2 ಇಂಜಿನ್. 1.2 ಪೆಟ್ರೋಲ್. ಹೌದು. ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ ಇದು ಬಂದು ನಿಮ್ಗೆ 83,000 ಓಡಿದೆ. 2015 ಮಾಡೆಲ್ 83,000 ಓಡಿದೆ. ಏನಂದ್ರೆ ಥರ್ಡ್ ಓನರ್, ಬಟ್ ನಿಮ್ಗೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ಸೀಟ್ ಕವರ್ಸ್ ನೋಡ್ರೆ ನೀವು ಹೇಳ್ತೀರಾ, ಒಳ್ಳೆ ಕಸ್ಟಮೈಸ್ ಸೀಟ್ಸ್ ಹಾಕಿದ್ದಾರೆ. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಇದರಲ್ಲಿ ನಿಮ್ಗೆ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮ್ಯೂಸಿಕ್ ಕಂಟ್ರೋಲರ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಸ್ಪಾಯ್ಲರ್ ಎಲ್ಲ ಇದೆ. ನಿಮ್ಗೆ ಅಲೈ ವೀಲ್ಸ್ ಕೂಡ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 5,65,000 ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ ನಿಮ್ಗೆ 5,45,000ಗೆ ಕೊಡ್ತೀನಿ. 540 ಫೈನಲ್. 540 ಫೈನಲ್ ಕೊಡ್ತೀನಿ. ಸೊ ರೇರ್ ಸ್ಪಾಯ್ಲರ್ ಕೂಡ ಇದೆ, ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಹೌದು ಸರ್. I20 ಡೀಸೆಲ್ಗೆ ಹುಡುಕ್ತಾ ಇರ್ತೀವಿ. ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್, ಅಲೈ ವೀಲ್ಸ್ ಎಲ್ಲ ಇದೆ. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2011 ಮ್ಯಾನುಫ್ಯಾಕ್ಚರ್, 12 ರಿಜಿಸ್ಟ್ರೇಷನ್. ಗಾಡಿ ಥರ್ಡ್ ಓನರ್ ಆಗಿದೆ, ಬಟ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ನಿಮ್ಗೆ ಯಾವುದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ವೆಲ್ ಮೇಂಟೈನ್ ಆಗಿದೆ. ಇದರಲ್ಲಿ ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಫೀಚರ್ಸ್ ಕೂಡ ಚೆನ್ನಾಗಿದೆ. ಬನ್ನಿ ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. ಬಾಡಿ ಲೈನ್ ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ. ಇಂಟೀರಿಯರ್ ಫೀಚರ್ಸ್ ಬಂದು ಇದರಲ್ಲಿ ನಿಮ್ಗೆ ಫೀಚರ್ಸ್ ಏನ್ ಬರುತ್ತೆ? ಇದರಲ್ಲಿ ಫೀಚರ್ಸ್ ಬಂದು ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ನಿಮ್ಗೆ ಸ್ಟೇರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ. ನಿಮ್ಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್, ನಿಮ್ಗೆ ಆಟೋಮೆಟಿಕ್ ಮಿರರ್ ಫೋಲ್ಡಬಲ್ ಬರುತ್ತೆ. ಪ್ಲಸ್ ನಿಮ್ಗೆ ಸೆಂಟ್ರಲ್ ಲಾಕಿಂಗ್ ಕೂಡ ಬರುತ್ತೆ. ಅಲೈ ವೀಲ್ಸ್ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ಮೈಲೇಜ್ ಕೂಡ ನಿಮ್ಗೆ 17+ ಬರುತ್ತೆ. ಸಿಟಿ ಒಳಗಡೆ, ಹೈವೇಲಿ ನಿಮ್ಗೆ 20+ ಬರುತ್ತೆ. ಒಂದು ಒಳ್ಳೆ ಪ್ರೈಸ್ ಸರ್. 3,65,000 ಕೋಟಿಂಗ್. ಫೈನಲ್ ಅಂದ್ರೆ 3,50,000ಗೆ ಬಿಟ್ಕೊಡ್ತೀನಿ ಸರ್. 350 ಫೈನಲ್. 3,50,000 820 ಮಾಡ್ಕೊಡ್ತೀನಿ. ಓಕೆ. ಒಂದು ಸಿಯಾಸ್ ಇದೆ, ನೋಡ್ತಾ ಇರ್ಬೋದು, ಸಕ್ಕದಾಗಿದೆ ಗಾಡಿ ಮಾತ್ರ, ಒಳ್ಳೆ ಕಲರ್. ಸರ್ ಇದು ಬಂದು ನಿಮ್ಗೆ 2016 ಮಾಡ್ಲು, ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಬರೀ 54,000 ಹೊಡಿದೆ. ರೆಕಾರ್ಡೆಡ್ ಇರೋದು VDI ಡೀಸೆಲ್. VDI. ಓಕೆ. SHVS ಹೈಬ್ರಿಡ್, ಸ್ಮಾರ್ಟ್ ಹೈಬ್ರಿಡ್ ಅಂತಾರೆ. ಸ್ಮಾರ್ಟ್ ಹೈಬ್ರಿಡ್ ಬರುತ್ತೆ. ಹೌದು. ಸೊ ಫ್ಯೂಯಲ್ ಸೇವಿಂಗ್ ಟೆಕ್ನಾಲಜಿ ಎಲ್ಲ ಬರುತ್ತೆ. ಹೌದು ಸರ್. ಸರ್ ಈ ಗಾಡಿಗೆ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್
ಮೊದಲು ಗಾಡಿ ಕಂಡೀಷನ್ ನೋಡ್ಕೊಳ್ಳಿ, ಯಾವ್ದೇ ತರ ನಿಮ್ಗೆ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ನೀಟ್ ಇದೆ, ನೀಟಾಗಿ ಮೇಂಟೈನ್ ಮಾಡಿದ್ರೆ. ಅದು ಕೂಡ ಡೀಸೆಲ್ ಕಾರು ಸಿಗೋದು ಕಷ್ಟ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ನಿಮ್ಗೆ 2 ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಟಾಪ್ ಅಂಡ್ ವೇರಿಯಂಟ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಅಪಲ್ಸರಿ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಸೊ ರೇರ್ AC ಕೂಡ ಬರುತ್ತೆ. ಹೌದು, ಇದ್ರದ್ದು ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ 18-19 ಬರುತ್ತೆ ಸಿಟಿ ಒಳಗಡೆ. ಹೈವೇಲಿ ನಿಮ್ಗೆ 23-24 ವರ್ಗೂ ಬರುತ್ತೆ ನಿಮ್ಗೆ. ಯಾಕೆ ಅಂದ್ರೆ ಇದು ಮೈಲೇಜ್ ಜಾಸ್ತಿ ಬರುತ್ತೆ ಅಂದ್ರೆ ಹೈಬ್ರಿಡ್ ಇದು, ಸ್ಮಾರ್ಟ್ ಹೈಬ್ರಿಡ್ ಅಂತಾರೆ. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 6,25,000 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ 6 ಲಕ್ಷ ಆಗಿ ಬಿಟ್ಕೊಡ್ತೀವಿ. 6 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀವಿ. 6 lakhs ಗೆ ಫೈನಲ್, ಬರೀ ಲೋನ್ 5 ಲಕ್ಷ ಆಗ್ಬಿಡುತ್ತೆ. ಓಕೆ ಸರ್. ಅಂಡ್ ಸರ್ ಇದು XUV 500 ಇದೆಯಾ? XUV 500 ಇದೆ ಸರ್, 2012 ಮಾಡಲು, 3rd ಓನರ್ ಆಗಿದೆ, W8 ವೇರಿಯಂಟ್ ಡೀಸೆಲ್. ಬಟ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ, ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಏನಿಲ್ಲ. ನಿಮ್ಗೆ ಮೋಸ್ಟ್ಲಿ ಬಂಪರ್ ಗಳು ನಿಮ್ಗೆ ರೀಪೇಂಟ್ ಆಗಿರುತ್ತೆ ಹೊತ್ತು ನಿಮ್ಗೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಬಾಡಿ ಲೈನ್ ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ, ತಾವು ನೋಡಬಹುದು. ಅದೇ ತರ ಇಂಟೀರಿಯರ್ ಕೂಡ ನಿಮ್ಗೆ ತುಂಬಾ ನೀಟ್ ಇದೆ. ಸ್ವಲ್ಪ ಸೀಟ್ ಕವರ್ ಸ್ವಲ್ಪ ಅರ್ಧೋಗಿದೆ, ಅದ್ ಬಿಟ್ರೆ ನಿಮ್ಗೆ ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಇರ್ಲಿ, ನಿಮ್ಗೆ ರೂಫಿಂಗ್ ಇರ್ಲಿ, ನಿಮ್ಗೆಲ್ಲ ತುಂಬಾ ಅಂದ್ರೆ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಗಾಡಿಯಲ್ಲಿ ₹1 ಕೆಲಸ ಇಲ್ಲ. ಓಕೆ, ಸೊ ನಾವು XUV 500 ಬಗ್ಗೆ ಏನ್ ಜಾಸ್ತಿ ಮಾತಾಡಂಗೆ ಇಲ್ಲ. ಗನ್ ಅಂತ ಗಾಡಿ, ಫ್ಯಾಮಿಲಿಗೆ ಎಕ್ಸಲೆಂಟ್ ಆಗಿರುತ್ತೆ. ಅಂಡ್ W8 ವೇರಿಯಂಟ್ ಸರ್ ಇದು? ಹೌದು, W8 ವೇರಿಯಂಟ್. ಓಕೆ, ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಸರ್. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 6,90,000 ಕೋಟಿಂಗ್. ಫೈನಲ್ ಅಂದ್ರೆ 6,70,000 ಕೊಡ್ತೀನಿ ಸರ್. 6,70,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ. ಅಂಡ್ ವರ್ಣ ಹುಡ್ಕೋರ್ಗೆ 2 ವರ್ಣ ಇದೆ, ನೋಡ್ತಾ ಇರ್ಬೋದು. 2 ಕೂಡ ಪ್ರೀಮಿಯಂ ಕಲರ್ಸ್. ಸೊ ಈ ಕಲರ್ ಅಂತೂ ಸಿಗೋದೇ ಇಲ್ಲ. ಆಲ್ಮೋಸ್ಟ್ ಬೆಂಜಲ್ ಎಲ್ಲ ಈ ಕಲರ್ ನ ನೋಡ್ತಾ ಇರ್ತೀರಾ, ಅದು ವರ್ಣದಲ್ಲಿದೆ. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2013 ಮಾಡಲ್, ಸಿಂಗಲ್ ಓನರ್. ಬರೀ ನಿಮ್ಗೆ 34,000 ಹೊಡಿದೆ, ರೆಕಾರ್ಡೆಡ್. ಗಾಡಿ ತಗೊಂಡೋಗಿ ಕಂಪನಿಯಲ್ಲಿ ಚೆಕ್ ಮಾಡಿಸಿ. ಸೊ ಕಂಪನಿಯಲ್ಲಿ ನಾವು ಚೆಕ್ ಮಾಡಿಸ್ಕೋಬಹುದು? ಹೌದು, ಬರೀ 34,000 ಹೊಡಿರೋದು ರೆಕಾರ್ಡೆಡ್ ಇದೆ. ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್ ಇದು. 1.6 ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್. ಸೊ ಪ್ರೀಮಿಯಂ ಕಲರ್, ಪ್ರೀಮಿಯಂ ಕಾರು, ಪ್ರೀಮಿಯಂ ಸೆಡಾನ್, ಲಕ್ಸುರಿ ಕಾರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೌದು ಸರ್, ಇದರಲ್ಲಿ ನಿಮ್ಗೆ ಪವರ್ ವಿಂಡೋಸ್, ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಅಲೈ ವೀಲ್ಸ್ ಬರುತ್ತೆ. ಆಮೇಲೆ ನಿಮ್ಗೆ ಸ್ಟೇರಿಂಗ್, ಮ್ಯೂಸಿಕ್ ಕಂಟ್ರೋಲರ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಫೋಲ್ಡಬಲ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಇಟ್ಸ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ನಿಮ್ಗೆ ಪೆಟ್ರೋಲ್ ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ 12 ಬರುತ್ತೆ ಸಿಟಿ ಒಳಗಡೆ. ಹೈವೇಲಿ ನಿಮ್ಗೆ 14 ವರ್ಗೂ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 5,70,000 ಕೋಟಿಂಗ್. ಒಂದು ಫೈನಲ್ ಅಂದ್ರೆ 5,50,000 ಮಾಡ್ಕೊಡ್ತೀನಿ ಸರ್. 550 ಫೈನಲ್. 550 ಫೈನಲ್. ಯಾಕಂದ್ರೆ ಕಮ್ಮಿ ಓಡಿದೆ. ಇದ್ರಲ್ಲಿ ನಿಮ್ಗೆ ಇನ್ನ ಕಮ್ಮಿದು ಬೇಕಂದ್ರೆ ವೈಟ್ ಕಲರ್ ನನ್ನ ಹತ್ರ ಇದೆ, ಸೇಮ್ ಮಾಡೆಲ್. ಇದು ಪೆಟ್ರೋಲ್, ಅದು ಡೀಸೆಲ್? ಇಲ್ಲ, ಇದು ನಿಮ್ಗೆ ಪೆಟ್ರೋಲ್. ಓಕೆ ಓಕೆ. 2013 ಮಾಡಲ್, 3rd ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, SX ಟಾಪ್ ಎಂಡ್. ಇದ್ರಲ್ಲೂ ನಿಮ್ಗೆ ಎಲ್ಲ ಸೇಮ್ ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಅಲೈ ವೀಲ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಇದ್ರದ್ದು ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ 12 ಬರುತ್ತೆ. ಇದ್ರದ್ದು ಟೈರ್ ಕಂಡೀಷನ್ ಅಪ್ ಟು 95% ವರ್ಗೂ ಇದೆ. ಓಕೆ ಸರ್, ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಇದು ಬಂದು ನಿಮ್ಗೆ 80 ಚೇಂಜ್ ಓಡಿದೆ. 75-80,000 ಎಕ್ಸಾಕ್ಟ್ಲಿ ಕಿಲೋಮೀಟರ್ ಹೇಳಕ್ ಆಗಲ್ಲ, ಯಾಕಂದ್ರೆ ಸುಮಾರು ಗಾಡಿಗಳಿರುತ್ತೆ. ನಾವು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಬಟ್ ಗಾಡಿ ಕಂಡೀಷನ್ ನೀವು ಬಂದು ಗಾಡಿ ಡ್ರೈವ್ ಮಾಡಿ ಸರ್, ಆಮೇಲೆ ನಿಮ್ಗೆ ಡ್ರೈವ್ ಮಾಡಿ ಬೇಕಿದ್ರೆ ಶೋರೂಮ್ ಅಲ್ಲಿ ಕೂಡ ಟೆಸ್ಟ್ ಮಾಡಿಸ್ಕೋಬಹುದು. ಸೊ ಆಮ್ರೆಸ್ಟ್ ಎಲ್ಲ ಇದೆ ಈ ಗಾಡಿಯಲ್ಲಿ? ಹೌದು ಸರ್. ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಅದ್ರದ್ದು ಪ್ರೈಸ್ ಅಂತೂ ನೀವು ಕೇಳಿದಿರಾ. ಇದ್ರದ್ದು ನಿಮ್ಗೆ ಪ್ರೈಸ್ ಬಂದು 4,95,000 ಕೋಟಿಂಗ್. ಬೆಸ್ಟ್ ಆಫರ್ ಅಂದ್ರೆ 4,60,000 ಕೊಡ್ತೀನಿ ಸರ್. 460 ಫೈನಲ್. 4,60,000 ಆರಾಮಾಗಿ ನೀವು ಗಾಡಿ ತಗೊಂಡೋಗ್ಬೋದು. ಪೂರ್ತಿ ಬಜಾರ್ ಚೆಕ್ ಮಾಡಿ. 5,25 ಥರ್ಡ್ ಓನರ್ ಇದ್ರೆ ನಿಮ್ಗೆ 5 ಲಕ್ಷ ಕಮ್ಮಿ ಎಲ್ಲೂ ಇಲ್ಲ. 4,65,000 ನಾನು ಕೊಡ್ತೀನಿ ಸರ್. ಓಕೆ. ಸೊ ಇನ್ನೂ ಒಂದು ಸೆಡಾನ್ ಇದೆ, ಅದು ಕೂಡ ವೋಕ್ಸ್ ವ್ಯಾಗನ್ ವೆಂಟೋ. ಸೊ ನಾವು ವೆಂಟೋ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ. ಸೊ ಇದು ಬಂದ್ಬಿಟ್ಟು ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್, 2013 ಮ್ಯಾನುಫ್ಯಾಕ್ಚರ್, 14 ರಿಜಿಸ್ಟ್ರೇಷನ್ ಇದು. ಓಕೆ. ಡೀಸೆಲ್ ಸರ್? ಹೌದು, ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ಗಾಡಿ. ಓಕೆ. ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ ಒಂದು 17+ ಬರುತ್ತೆ. ಸಿಟಿ ಒಳಗಡೆ, ಹೈವೇಲಿ ನಿಮ್ಗೆ 20 ವರ್ಗೂ ಬರುತ್ತೆ. 20 ಗಂಟೆ ಈಸಿಯಾಗಿ ಬರುತ್ತೆ ಸರ್. ಇದು ಎಷ್ಟು ರನ್ ಆಗಿದೆ? ಇದು ಬಂದು ನಿಮ್ಗೆ ಓಡಿದೆ ಸರ್ 80 ಚೇಂಜ್ ಏನೋ ಓಡಿದೆ ಸರ್. ಓಕೆ ಸರ್. ಡೀಸೆಲ್ ವೆಂಟೋ ಆರಾಮಾಗಿ ಒಂದು 18-20 ಈಸಿ. ಹೌದು ಸರ್, 18-20 ಬರುತ್ತೆ ಸಿಟಿ ಒಳಗಡೆ. ಸಿಟಿಯಲ್ಲಿ ನಿಮ್ಗೆ 18 ಬರುತ್ತೆ, ಹೈವೇಲಿ ನಿಮ್ಗೆ 20-21 ವರ್ಗೂ ಬರುತ್ತೆ. ಓಕೆ ಓಕೆ. ಈ ವೆಂಟೋ ಡೀಸೆಲ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರ ಸರ್? ಪೂರ್ತಿ ಗಾಡಿ ನೀವು ಹೊಡೆದ್ರೂ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಕಣ್ ಮುಚ್ಚಿ ತಗೊಂಡ್ ಹೋಗ್ಬೋದು. ಒಳ್ಳೆ ಪ್ರೈಸ್ಗೂ ಮಾಡ್ಕೊಡ್ತೀನಿ. 4,25,000 ಕೋಟಿಂಗ್. ಫೈನಲ್ ಅಂದ್ರೆ 3,95,000 ಕೊಡ್ತೀನಿ ಸರ್. 395 ಫೈನಲ್? ಹೌದು, 3,95,000 ಫೈನಲ್ ಕೊಡ್ತೀನಿ. ಸೊ ಸೆಡಾನ್ಗಳಿಗೆ ಕಿಂಗೋ ಈ ಕಾರ್ ಬಂದ್ಬಿಟ್ಟು ಹೋಂಡಾ ಸಿಟಿ. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2010 ಮಾಡಲ್, ಸೆಕೆಂಡ್ ಓನರ್ ಗಾಡಿ, VMT ಟಾಪ್ ಎಂಡ್. ಇದ್ರಲ್ಲಿ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ನಿಮ್ಗೆ 2010 ಮಾಡಲ್ ಇದು.
ಬಟ್ ಶೇಪ್ ಬಂದು ನಿಮ್ಗೆ ಲೇಟೆಸ್ಟ್ ಇರೋದು ಲೈಕ್ 2014 ಮೇಲೆ ಬರುತ್ತಲ್ಲ ಶೇಪ್, ಐ ಶೇಪ್ ಇರೋದು. ಯೂಶಲಿ ನಿಮ್ಗೆ ಇದರಲ್ಲಿ 3 ಗ್ರಿಲ್ ಬರುತ್ತೆ. ನಿಮ್ಗೆ ಕಂಪನಿಯಿಂದಾನೇ ಅವರು ಥರ್ಡ್ ಶೇಪ್ ಮಾಡಿಸಿರೋದು ಇದು. ಹೌದೌದು, ಅಲ್ಲಿಂದಲೇ ಅವರು ಇದು ಅಪ್ಲಿಕೇಟ್ ಮಾಡಿಸ್ಕೊಂಡ್. ಹೌದು. ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ ಸರ್. ಡೀಸೆಲ್ ವೆಹಿಕಲ್ ಇದು? ಇಲ್ಲ ಸರ್, ಪೆಟ್ರೋಲ್ ವೇರಿಯಂಟ್. ಐವಿ ಟೆಕ್ 1.5 ಬರುತ್ತೆ. 70,000 ಓಡಿದೆ. ಇದರಲ್ಲಿ ಸೆಕೆಂಡ್ ಓನರ್, 2010 ಸೆಕೆಂಡ್ ಓನರ್. ಫೀಚರ್ಸ್ ಕೂಡ ನಿಮ್ಗೆ ಫುಲ್ಲಿ ಟಾಪ್ ಅಂಡ್ ವರ್ಜನ್ ಇದು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ಪ್ಲಸ್ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಸೊ ಕ್ರೂಸ್ ಕಂಟ್ರೋಲ್ ಕೂಡ ಈ ವೆಹಿಕಲ್ ಅಲ್ಲಿ ಇದೆ. ಟಾಪ್ ಅಂಡ್ ವೆಹಿಕಲ್, ಹೋಂಡಾ ಸಿಟಿ ಕಾರ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ ಸರ್. ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಸರ್. ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದ್ರದ್ದು ಪ್ರೈಸ್ ಬಂದು 3,75,000 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ 3,60,000 ಕೊಡ್ತೀವಿ. 360ಗೆ ನಿಮ್ಗೆ ಲಕ್ಸುರಿ ಸಡನ್ ಸಿಗ್ತೈತೆ. ಸೊ ಇನ್ನೂ ಒಂದು ವೈಟ್ ಕಲರ್ ಐವಿ ಟೆಕ್, ಇದು ಕೂಡ ಎಸ್ ವೇರಿಯಂಟ್ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಸರ್. ಇದು ಬಂದು ಇವಾಗ ನೀವು 2010 ಮಾಡೆಲ್ ನೋಡಿದ್ರಲ್ಲ, ಇದು ಬಂದು ನಿಮ್ಗೆ 2014 ಮಾಡಲ್. ಇದು 14 ಮಾಡಲ್. ಸಿಂಗಲ್ ಓನರ್, 54,000 ಓಡಿದೆ. ಓಕೆ. ರೆಕಾರ್ಡೆಡ್ ಇರೋದು ಸಿಂಗಲ್ ಓನರ್, 54,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ ಗಾಡಿ. ಇದು ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು, ತಾವು ನೋಡಿ ಕಂಡೀಷನ್. ಸೊ ಇದು ಮಿಡಲ್ ವೇರಿಯಂಟ್? ಹೌದು, ಮಿಡ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ಮಿಡ್ ವೇರಿಯಂಟ್ ಅಂದ್ರೆ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಇದರಲ್ಲಿ ನಿಮ್ಗೆ ಒಂದು ಅಲೈ ವೀಲ್ಸ್ ಬರೋದಿಲ್ಲ. ಅದ್ರಲ್ಲಿ ಟಾಪ್ ಎಂಡ್ ಅಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಅಷ್ಟೇ ಡಿಫರೆನ್ಸ್, ಬೇರೆ ಏನಿಲ್ಲ. ಸೊ ಹೋಂಡಾ ಸಿಟಿ ಕಾರ್ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ. ಸೊ ಓಡಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಸೇಫ್ಟಿ ಪರ್ಪಸ್, ಫ್ಯಾಮಿಲಿ ಯೂಸ್ಗೆ ಸಕ್ಕದಾಗಿರುತ್ತೆ ವೆಹಿಕಲ್ ಮಾತ್ರ. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದು ನಿಮ್ಗೆ 14 ಮಾಡಲ್, ಸಾರಿ 54,000 ಅಲ್ಲ, 62,000 ಓಡಿರೋದು. ಇದು ಕಂಪನಿ ರೆಕಾರ್ಡೆಡ್ ಇರೋದು 62,000. ಇದರದ್ದು ಪ್ರೈಸ್ ಬಂದು ನಿಮ್ಗೆ 5,65,000 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ 5,45,000 ಕೊಡ್ತೀನಿ. 545 ಫೈನಲ್ ಮಾಡಿ ಕೊಡ್ತೀನಿ. ನಿಮ್ ಚಾನೆಲ್ ಇಂದ ಬರ್ಲಿ ಸರ್, 5,35,000 ಕೊಡ್ತೀನಿ ಸರ್. ನೀವು 10,000 ಡಿಸ್ಕೌಂಟ್ ಮಾಡಿ 5,35 ಫೈನಲ್ ಮಾಡಿ 5,35 ಬಿಡ್ತೀನಿ ಸರ್. ಓಕೆ. ಸೊ ಈ ಕಾರ್ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ಕಡಿಮೆ. ಇದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಹೇಳಿ ಸರ್. ಸರ್ ಮಹೀಂದ್ರ ರೆಕ್ಸ್ಟಾನ್ 2013 ಮಾಡಲ್, ಸೆಕೆಂಡ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಡೀಸೆಲ್ ವೇರಿಯಂಟ್. ಓಕೆ. ಟಾಪ್ ಅಂಡ್. ಯೂಶಲಿ ಇವಾಗ ನೀವು 2013 ಮಾಡಲ್, ಮಾಮೂಲಿ ನೀವು ಫಾರ್ಚುನರ್ ತಗೊಂಡ್ಬೇಕಂದ್ರೆ 2010 ಮಾಡಲು 10 ಲಕ್ಷ ಕೊಡ್ಬೇಕು. ಹೌದು. ನಿಮ್ಗೆ ಅದೇ ಫೀಲ್ ಅಲ್ಲಿ ನಿಮ್ಗೆ ರೆಕ್ಸ್ಟಾನ್ ಕೊಡ್ತೀನಿ. ಮಹೀಂದ್ರ ರೆಕ್ಸ್ಟಾನ್ ಒಂದು ಲಕ್ಸುರಿ ಗಾಡಿ ಅಂತಾನು ಹೇಳ್ಬೋದು. ಇದರಲ್ಲಿ ನಿಮ್ಗೆ ವಿತ್ ಸನ್ ರೂಫ್ ಕೂಡ ಬರುತ್ತೆ. ವಿತ್ ಸನ್ ರೂಫ್ ಕೂಡ ಆಡ್ ಆಗುತ್ತೆ. ಹೌದು. ಸೊ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಇದು ಮಹೇಂದ್ರ ವೆಹಿಕಲ್, ಯಾಕಂದ್ರೆ ಬ್ರ್ಯಾಂಡಿಂಗ್ ಎಲ್ಲ ಡಿಫ್ರೆಂಟ್ ಆಗಿದೆ ಅಲ್ವಾ? ಹೌದು, ಮಹೇಂದ್ರ ವೆಹಿಕಲ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನಿಮ್ಗೆ ಇಂಟೀರಿಯರ್ ಕೂಡ ತುಂಬಾ ನೀಟ್ ಇದೆ. ಇಂಟೀರಿಯರ್ ನೋಡಬಹುದು. ಇದರಲ್ಲಿ ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮ್ಯೂಸಿಕ್ ಕಂಟ್ರೋಲರ್, ಆಮೇಲೆ ಡಬಲ್ ಡಿನ್ ಸಿಸ್ಟಮ್, ಸನ್ ರೂಫ್, ರೇರ್ AC ಕೂಡ ಇದೆ. ರೇರ್ AC ಕೂಡ ಇದೆ. ಇದರಲ್ಲಿ ನಿಮ್ಗೆ ಸಬ್ ವೂಫರ್, ಆಂಪ್ ಎಲ್ಲ ಇದೆ. ಓಕೆ ಓಕೆ. ಸೊ ಈ ಗಾಡಿ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆನೆ. ಸೊ ಓಡಿಸಿರೋರಿಗೆ ಮಾತ್ರ ಇದ್ರ ಬಗ್ಗೆ ಗೊತ್ತಿರುತ್ತೆ. ಅದು ಕೂಡ ಸರ್ ಇದು 4x4 ಇದು? ಹೌದು ಸರ್. ಮಹೇಂದ್ರ ನೋಡ್ತಾ ಇರ್ಬೋದು, ಬೈ ಮಹೇಂದ್ರ 4. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಯೂಶಲಿ ನೀವು ಇದು ಫಾರ್ಚುನರ್ ತಗೊಂಡೋದ್ರೆ ನಿಮ್ಗೆ 10 ಲಕ್ಷ ಅಂತೂ ಕಮ್ಮಿನೇ ಇಲ್ಲ ಸರ್. 7.5 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ ನಿಮ್ಗೆ 7,30,000, 7,30,000 ಕೊಡ್ತೀನಿ ಸರ್. 13 ಮಾಡ್ಲು. 13 ಮಾಡ್ಲು. ಹೌದು. ಓಕೆ ಓಕೆ. ಸೊ ಇಷ್ಟು ಕಡಿಮೆಗೆ ಸಿಗ್ತಾ ಇದ್ದಕ್ಕೆ ಅದಕ್ಕೆ ನಾವು ಇಲ್ಲಿಗೆ ದೂರ ಬಂದ್ಬಿಟ್ಟು ವಿಡಿಯೋ ಮಾಡೋದು. ಸೊ ಸ್ಕೋಡಾ ರ್ಯಾಪಿಡ್ ಬಗ್ಗೆ ನಾವು ಹೇಳ್ತಾನೆ ಇರ್ತೀವಿ, ಸ್ಟ್ರಾಂಗ್ ಬಿಲ್ಟ್ ಕ್ವಾಲಿಟಿ ಇರುತ್ತೆ. ಇದು ಕೂಡ ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2015 ಮಾಡಲ್, ಸಿಂಗಲ್ ಓನರ್, ಆಂಬಿಯಂಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಇದ್ರದ್ದು ವೇರಿಯಂಟ್ ಬಂದು ಡೀಸೆಲ್, TDI. ಹೌದು, TDI ಡೀಸೆಲ್. ಸೊ TDI ಡೀಸೆಲ್ ಮಿಡಲ್ ವೇರಿಯಂಟ್. ಇದು 68,000 ಓಡಿದೆ, 69,000 ಓಡಿದೆ. ಮಿಡ್ ವೇರಿಯಂಟ್. ಇದರಲ್ಲಿ ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಸೊ 69,000 to 62 ಕಿಲೋಮೀಟರ್ ರನ್ ಆಗಿದೆ. ಹೌದು. ವೆಹಿಕಲ್ ಡೀಸೆಲ್ ವೆಹಿಕಲ್. ಇದರಲ್ಲಿ ನೋಡ್ತಾ ಇರ್ಬೋದು, ಬಿಲ್ಡ್ ಕ್ವಾಲಿಟಿ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ. ಏನ್ ಮೈಲೇಜ್ ಬರುತ್ತೆ ಸರ್ ಇದು? ಸರ್ ಮೈಲೇಜ್ ಬಂದು ನೀವು 17 ಬರುತ್ತೆ. ಸಿಟಿ ಒಳಗಡೆ, ಹೈವೇಲಿ ನಿಮ್ಗೆ 20 ವರೆಗೂ ಬರುತ್ತೆ. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್ ಈ ಕಾರ್ಗೆ. ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 6,50,000 ಹೇಳ್ತಾ ಇದೆ. ಫೈನಲ್ ಅಂದ್ರೆ ಒಂದು 6,35,000 ಮಾಡ್ಕೊಡಿ. 635 ಫೈನಲ್. ಹೌದು. ಸೊ ಮಾರುತಿ ಸುಜುಕಿ ಡಿಸೈರ್ ಟೂರ್ ಡೀಸೆಲ್ ವೆಹಿಕಲ್, ವೈಟ್ ಬೋರ್ಡ್. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2015 ಮಾಡಲು, ಸಿಂಗಲ್ ಓನರ್, 65,000 ಓಡಿರೋ ರೆಕಾರ್ಡೆಡ್ ಇದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. ತಗೊಂಡೋಗಿ ಗಾಡಿ ಎಕ್ಸ್ಟ್ರಾ ಕ್ಲಾಸ್. ಇವಾಗ ಯೂಶಲಿ ನಿಮ್ಗೆ ಇದರಲ್ಲಿ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಇದೆ, ನಿಮ್ಗೆ ಲೆದರ್ ಅಪಲ್ಸರಿ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಮೈಲೇಜ್ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ನೀವು ಸಿಟಿ ಒಳಗಡೆ ಒಂದು 18 ಇಂದ 20 ಎಕ್ಸ್ಪೆಕ್ಟ್ ಮಾಡಬಹುದು. ಹೈವೇಲಿ ನಿಮ್ಗೆ 24 ವರೆಗೂ ಬರುತ್ತೆ.
ಓಕೆ. ಇಂಟೀರಿಯರ್ ಅದೇ ತರ ನೀಟ್ ಇದೆ. ಇನ್ನೊಂದೇನಂದ್ರೆ ರೆಕಾರ್ಡೆಡ್ ಓಡಿರೋದು, ನೀವು ಗಾಡಿ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. 65,000 ಓಡಿರೋದು ರೆಕಾರ್ಡೆಡ್. ಇಂಟೀರಿಯರ್ ನೀಟ್ ಇದೆ ಇದ್ರದ್ದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಅಪಲ್ಸರಿ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಇದರಲ್ಲಿ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 5 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ 4,80,000ಗೆ ಕೊಡ್ತೀನಿ ಸರ್. 480 ಫೈನಲ್. 480ಗೆ ಫೈನಲ್. ಸೊ i10 ಹುಡ್ಕೋರ್ಗೆ ಒಂದು ರೆಡ್ ಕಲರ್ i10 ಇದೆ, ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದು ಪೆಟ್ರೋಲ್ ಅಲ್ಲ? ಹೌದು ಸರ್, ಪೆಟ್ರೋಲ್ ವೇರಿಯಂಟ್ 2009 ಮಾಡೆಲ್, ಸಿಂಗಲ್ ಓನರ್ ಗಾಡಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. 70 ಚಿಲ್ಲರೆ ಓಡಿದೆ, ರೆಕಾರ್ಡೆಡ್ ಇರೋದು. ದಿಲ್ಲಿ ರಿಜಿಸ್ಟ್ರೇಷನ್ ಇದು, ಬಟ್ ನಿಮ್ಗೆ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. ವಿತ್ ಕರ್ನಾಟಕ ನಂಬರ್ ಕೊಡ್ತೀವಿ, ವಿತ್ KA ನಂಬರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತೀವಿ ಸರ್? ಬರೀ ಇಂಟೀರಿಯರ್ ನೋಡಿ ಸರ್, ಇದ್ರದ್ದು ಏನ್ ಚೆನ್ನಾಗಿದೆ, ನಿಮ್ಗೆ ಒರಿಜಿನಾಲಿಟಿ ಇದೆ. ಸೊ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಟ್ರ್ಯಾಕ್ ಎಲ್ಲ ಸಿಗುತ್ತಲ್ಲ ಗಾಡಿ ಇದು ಮ್ಯಾಗ್ನಾ. AC ಪವರ್ ಸ್ಟೀರಿಂಗ್, ನಿಮ್ಗೆ 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಮೈಲೇಜ್ ಕೂಡ ಆರಾಮಾಗಿ 15 ಬರುತ್ತೆ. ಸಿಟಿ ಒಳಗಡೆ ಹೈವೇಲಿ ನಿಮ್ಗೆ ಅಪ್ ಟು 18 ವರೆಗೂ ಬರುತ್ತೆ. 1.2 ಮ್ಯಾಗ್ನಾ ವೇರಿಯಂಟ್. ಹೌದು, ಒಳ್ಳೆ ಪ್ರೈಸ್. ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 2,65,000 ಕೋಟಿಂಗ್. ಫೈನಲ್ ಅಂದ್ರೆ 7,45,000ಗೆ ಬಿಟ್ಕೊಡ್ತೀನಿ. 7,45,000ಗೆ 7,45,000ಗೆ ಬಿಟ್ಕೊಡ್ತೀನಿ. ಫೋರ್ಡ್ ಫಿಗೋ ನನ್ ಫೇವರೆಟ್ ಕಾರು. ನಾನೇನಾರ ಕಾರ್ ಏನಾರ ತಗೊಳಂಗಿದ್ರೆ ಫಸ್ಟ್ ಫಿಗೋನೇ ತಗೋತೀನಿ. ಯಾಕಂದ್ರೆ ಅಷ್ಟು ಸಕ್ಕದಾಗಿ ಹೋಗುತ್ತೆ. ಯಾಕಂದ್ರೆ ನಂಗೆ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ ಹೋಗಿರೋ ಕಾರ್. ನಂಗೆ ಏನು ಓಡ್ಸಕ್ ಬರಲ್ಲ, ಬಟ್ ಇದರಲ್ಲಿ ಸಿಕ್ಕಾಪಟ್ಟೆ ಲಾಂಗ್ ಡ್ರೈವ್ ಎಲ್ಲ ಮಾಡಿದೀನಿ. ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2011 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. UK ರಿಜಿಸ್ಟ್ರೇಷನ್ ಇದೆ, ಬಟ್ ನಿಮ್ಗೆ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಓಕೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ವೇರಿಯಂಟ್ 17 ಮೈಲೇಜ್ ಬರುತ್ತೆ ನಿಮ್ಗೆ. ಸಿಟಿ ಹೌದೌದು. ಹೈವೇಲಿ ನಿಮ್ಗೆ 20 ವರೆಗೂ ಬರುತ್ತೆ. 20 ಗಂಟೆ ಬರುತ್ತೆ. ಹೌದು. ಇದರಲ್ಲಿ ಫೀಚರ್ಸ್ ಬಂದು ನಿಮ್ಗೆ AC ಪವರ್ ಸ್ಟೀರಿಂಗ್, ಫ್ರಂಟ್ ಪವರ್ ವಿಂಡೋಸ್, ನಿಮ್ಗೆ ಲೆದರ್ ಅಪಲ್ಸರಿ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. 87,000 ನೋಡಿದೆ. ಒಳ್ಳೆ ಮೈಲೇಜ್ಗೆ ಒಳ್ಳೆ ಗಾಡಿ ಅಂತಾನು ಹೇಳ್ಬೋದು. ಹೌದೌದು. ಫೋರ್ಡ್ ಫಿಗೋ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 2,50,000 ಕೋಟಿಂಗ್. ಫೈನಲ್ ಅಂದ್ರೆ 7,30,000ಗೆ ಕೊಡ್ತೀನಿ ಸರ್. 230ಗೆ ಫೈನಲ್ ಮಾಡಿ. 230ಗೆ ಫೈನಲ್. 1.5 ಲೋನ್ ಆಗುತ್ತೆ. ಬರೀ 80,000 ತಗೊಂಡ್ ಬನ್ನಿ ಸರ್. ಫೋರ್ಡ್ ಫಿಗೋ ಕೊಡ್ತೀನಿ. ಹುಡುಕೋರ್ಗೆ ಇನ್ನೊಂದು ಡಿಸೈರ್ ಡೀಸೆಲ್ ವೆಹಿಕಲ್. ಸರ್ ಇದು ಬಂದು ನಿಮಗೆ 2010 ಮಾಡೆಲ್, ಸಿಂಗಲ್ ಓನರ್ ಗಾಡಿ. VXI ಪೆಟ್ರೋಲ್, 67,000 ಓಡಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. 2010 ಮಾಡೆಲ್, ಸ್ವಿಫ್ಟ್ ಡಿಸೈರ್, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ VXI. ಹೌದು. ಫೀಚರ್ಸ್ ಕೂಡ ತಾವು ನೋಡಬಹುದು, ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಇಂಟೀರಿಯರ್ ಫೀಚರ್ಸ್ ಬಂದು ಇದ್ರದ್ದು ನಿಮ್ಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಕಂಪನಿದ ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಓಕೆ. ಈ ವೆಹಿಕಲ್ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 3,40,000 ಕೋಟಿಂಗ್. ಫೈನಲ್ ಅಂದ್ರೆ 3,20,000ಗೆ ಕೊಡ್ತೀನಿ ಸರ್. 320ಗೆ ಫೈನಲ್. 320ಗೆ ಫೈನಲ್ ಕೊಡ್ತೀನಿ. XUV 500 ಅಲ್ಲ, XUV 500 ಅಂತಾರೆ ಇದನ್ನ. ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಒಂಥರ ಬುಲೆಟ್ ತರ, ಕಿಂಗ್ ತರ, ರಾಯಲ್ ಲಯನ್ ತರ ಬರುತ್ತೆ. ಸಕ್ಕದಾಗಿರುತ್ತೆ. ಸೊ ಮಹೇಂದ್ರ ಕಾರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವೇನು ಹೇಳ್ಬೇಕೇ ಆಗಿಲ್ಲ. ಸೊ ನೋಡ್ತಾ ಇರ್ಬೋದು ಆಂಬಿಯನ್ಸ್ ಎಲ್ಲ ಎಕ್ಸ್ಟ್ರೀಮ್ ಆಗಿದೆ. ಸೊ ಕ್ಲಾಸ್ ಕಂಡೀಷನ್. ಬರೀ 73,000 ಓಡಿದೆ. ಗಾಡಿ ಮಾತ್ರ ರೆಕಾರ್ಡೆಡ್ ಇರೋದು. ನೀವು ಗಾಡಿ ತಗೊಂಡೋಗಿ ಒಂದ್ ಟೆಸ್ಟ್ ಡ್ರೈವ್ ತಗೊಳ್ಳಿ, ಆಮೇಲೆ ನೀವು ಇದು ಬಿಟ್ಟು ಹೋಗೋದಿಲ್ಲ. ನಾನೇ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀನಿ. ಎಷ್ಟೋ XUV 500 ಅನ್ನು ನೋಡ್ಬಿಟ್ಟೆ, ಬಟ್ ಇದ್ರದ್ದು ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್, ಎಕ್ಸ್ಟ್ರಾ ಕ್ಲಾಸ್. ನಿಮ್ಗೆ ಸ್ಮೂತ್ನೆಸ್ ನೋಡಿದ್ರೆ ನೀವೇ ಹೇಳ್ಬಿಡ್ತೀರಾ ಗಾಡಿ ಹೌದು ಕರೆಕ್ಟ್. ನೀವು 73,000 ಓಡಿದೆ ಅಂತ ಹೇಳ್ಬಿಟ್ಟು. ಯಾರು ತುಂಬಾ ವೆಲ್ ಮೇಂಟೈನ್ ಆಗಿದೆ. ಏನಂದ್ರೆ ನಿಮ್ಗೆ ಕಂಪನಿ ಟು ಇಂಡಿವಿಜುವಲ್ ಆಗಿರೋದು, ಸೆಕೆಂಡ್ ಓನರ್ ಆಗಿದೆ. ಯೂಶಲಿ ಸೆಕೆಂಡ್ ಓನರ್ ಅಂದ್ರೆ ಸೆಕೆಂಡ್ ಓನರ್ ಅದು. ಕಂಪನಿ ಟು ಇಂಡಿವಿಜುವಲ್ ಇಲ್ಲ, ಆಲ್ಮೋಸ್ಟ್ ಸಿಂಗಲ್ ಓನರ್ ಅಂತ ಅನ್ಕೋಬೇಕು. ಸಿಂಗಲ್ ಓನರ್ ಅಂತ ಹೇಳ್ಬೇಕು. ಬಟ್ ಏನಂದ್ರೆ ನಿಮ್ಗೆ ಕಾಡಲ್ಲಿ 2 ಬಂದ್ಬಿಟ್ರೆ 2 ಸರ್ ಅದು. ಸೆಕೆಂಡ್ ಓನರ್ ಆಗಿದೆ. 2013 ಮಾಡೆಲ್. ಗಾಡಿ ಮಾತ್ರ ಓಡಿಸ್ರೆ ನೀವು ಕಂಪನಿಗೂ ತಗೊಳಂಗಲ್ಲ. ಬರೀ ಒಂದ್ ಟೆಸ್ಟ್ ಡ್ರೈವ್ ತಗೊಳ್ಳಿ, ಆಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಸ್ಮೂತ್ ಇದೆ ಇಂಜಿನ್. ಓಕೆ. ಸೊ ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಸಕ್ಕದಾಗಿದೆ. ಮಹೇಂದ್ರ XUV 500 ಅಂದ್ರೆ ಒಂಥರ ಬೆಸ್ಟ್ ವೆಹಿಕಲ್. ಫ್ಯಾಮಿಲಿಗೆ ಎಕ್ಸ್ಟ್ರೀಮ್ ಆಗಿರುತ್ತೆ. ಸರ್ ಈ ಗಾಡಿದು ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 7,95,000 ಕೋಟಿಂಗ್. ಫೈನಲ್ ಅಂದ್ರೆ ಒಂದು 7,70,000ಗೆ ಕೊಡ್ತೀನಿ ಸರ್. 770 ಫೈನಲ್. 770ಗೆ ಫೈನಲ್ ಕೊಡ್ತೀನಿ. ಓಕೆ. 770ಗೆ ನಿಮ್ಗೆ ಒಂದು ಲಯನ್ ತರ ಇರೋ ವೆಹಿಕಲ್ MS ಕಾರ್ಸ್ ವರ್ಲ್ಡ್ ಲೈವ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಯಾರು ಎಗರಾಕೊಂಡು ಹೋಗ್ತೀರಾ ಅವ್ರಿಗೆ ಸಕ್ಕದಾಗಿರುತ್ತೆ. ಸಾಲಿಡ್ ಆಗಿದೆ ಕಾರ್ ಮಾತ್ರ. ಹತ್ತತ್ರ 6 ಏರ್ ಬ್ಯಾಗ್ ಬರುತ್ತಲ್ಲ ಸರ್? 8 ಏರ್ ಬ್ಯಾಗ್ಸ್. 8 ಏರ್ ಬ್ಯಾಗ್ ಬರುತ್ತೆ. 8 ಏರ್ ಬ್ಯಾಗ್ಸ್ ಇದೆ ವೆಹಿಕಲ್ ಅಲ್ಲಿ. 8 ಏರ್ ಬ್ಯಾಗ್ ಬರುತ್ತೆ. ಎಕ್ಸ್ಟ್ರಾ ಕ್ಯಾರಿಯರ್ ಇದೆ.
ನೀವು ಗಾಡಿ ಏನಕ್ಕೂ ನೀವು ಡಿಸ್ಅಡ್ವಾಂಟೇಜ್ ತಗೊಳಂಗಿಲ್ಲ ಆ ತರ ಇದೆ ಸರ್ ಗಾಡಿ. ಕಲರ್ ಕೂಡ ಪ್ರೀಮಿಯಂ ಒಂಥರ ಯಾವ್ದು ಕಲರ್. ಒಂದ್ ರೌಂಡ್ ಓಡಿಲಿ, ಕಸ್ಟಮರ್ ಬರ್ಲಿ, ನಮ್ ಕಸ್ಟಮರ್ ಬಂದ್ಬಿಟ್ಟು ಒಂದ್ ರೌಂಡ್ ಓಡಿಲಿ, ಅವ್ರದ್ದು ಎಕ್ಸ್ಪೀರಿಯನ್ಸ್ ನಾನು ತಿಳ್ಕೊಂತೀನಿ ಸರ್. ಓಕೆ ಸರ್. ಅಂಡ್ ಪೋಲೋ ಮಿಡಿಲ್ ವೇರಿಯಂಟ್ ಹುಡ್ಕೋರ್ಗೆ ಮಿಡಿಲ್ ವೇರಿಯಂಟ್ ಡೀಸೆಲ್ ಪೆಟ್ರೋಲಾ? ಪೆಟ್ರೋಲ್ ವೇರಿಯಂಟ್ 2010 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಇದು ನಿಮ್ಗೆ ಗಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಆಗಿದೆ ಗಾಡಿ. ಎಷ್ಟು ಟನ್ ಆಗಿದೆ ಸರ್? ಇದು ನಿಮ್ಗೆ 70 ಚೇಂಜ್ ಓಡಿದೆ ಸರ್. ಓಕೆ. ಇದರಲ್ಲಿ ನಿಮ್ಗೆ ಫೀಚರ್ಸ್ ಕೂಡ ನೀವು AC ಪವರ್ ಸ್ಟೀರಿಂಗ್, ನಿಮ್ಗೆ 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿದು ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ವೆಲ್ ಮೇಂಟೈನ್ಡ್ ಆಗಿದೆ. ಟೈರ್ ಕಂಡೀಷನ್ ಕೂಡ ನಿಮ್ಗೆ ಅಪ್ ಟು 90% ಇದೆ. ಸೊ ನೋಡ್ತಾ ಇರ್ಬೋದು, ಯೂಶಲಿ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ತೆಗ್ದಿಕ್ಕಿದೀವಿ, ಅದ್ ಫಿಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇಕ್ಕಿದಿರೋದು. ಓಕೆ. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಇದ್ರಲ್ಲಿ. ಓಕೆ ಓಕೆ ಓಕೆ. ರೆಡಿ ಮಾಡ್ತಿದ್ದಾರೆ ಮ್ಯೂಸಿಕ್ ಸಿಸ್ಟಮ್ ನ. ಹೌದು ಸರ್. ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ನಮ್ ಚಾನಲ್ ಕಡೆಯಿಂದ ಹೇಳ್ಬಿಡಿ ಸರ್. ಸರ್ ಇದ್ರದ್ದು ಕೋಟಿಂಗ್ ಬಂದು 3,75,000 ಕಸ್ಟಮರ್ ಆಸ್ಕಿಂಗ್ ಪ್ರೈಸ್. ಏನಾದ್ರೂ ಫೈನಲ್ ಅಂದ್ರೆ 3,50,000ಗೆ ಫೈನಲ್ ಮಾಡ್ಕೊಡ್ತೀನಿ. 3,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು, 3,50,000ಕ್ಕೆ ನಿಮ್ಗೆ ಸಿಗ್ತೈತೆ ಪೆಟ್ರೋಲ್ ವೆಹಿಕಲ್. ಅದೇ ತರ ಒಂದು ಸ್ಯಾಂಟ್ರೋ ಇದೆ, 2008 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, ಪೆಟ್ರೋಲ್ ವೇರಿಯಂಟ್. ನೀವು ಗಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ. ಸ್ಯಾಂಟ್ರೋ ಬಗ್ಗೆ ನಾವು ಎಷ್ಟು ವಿಡಿಯೋದಲ್ಲಿ ಹೇಳಿದ್ರು ಕೂಡ ಕಡಿಮೆ, ಯಾಕಂದ್ರೆ ಇದು ಲೋ ಬರ್ತಿತ್ತವ್ರು ಸಿಕ್ಕಾಪಟ್ಟೆ ಹುಡುಕ್ತಾ ಇರ್ತೀರಾ. ಸೊ ಆರಾಮಾಗಿ ಒಂದು 4 ಜನ 5 ಜನ ಫ್ಯಾಮಿಲಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಒಳ್ಳೆ 2 ವೀಲರ್ ಮೇಂಟೆನೆನ್ಸ್ ಬರುತ್ತೆ ಆಲ್ಮೋಸ್ಟ್. ಇದು ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್. ಇದರಲ್ಲಿ ಬೇಕಾದ್ರೆ ನಿಮ್ಗೆ ಒಂದು ಆಟೋಮೆಟಿಕ್ ವೆಹಿಕಲ್ ಇದೆ, ಅದು ನಿಮ್ಗೆ ತೋರಿಸಿ. ಇದು ಬಂದು ನಿಮ್ಗೆ ಮ್ಯಾನ್ಯುಯಲ್, ನಿಮ್ಗೆ ಆಟೋಮೆಟಿಕ್ ವೇರಿಯಂಟ್ ಒಂದಿದೆ. ಇನ್ನೊಂದೇನಂದ್ರೆ ಜಸ್ಟ್ 44,000 ಓಡಿರೋದು ಪೆಟ್ರೋಲ್. ಇನ್ನು ನಿಮ್ಗೆ ಆರಾಮಾಗಿ ಮೈಲೇಜ್ ಕೂಡ ನಿಮ್ಗೆ ಒಂದು 15 ಬರುತ್ತೆ, ಸಿಟಿ ಒಳಗಡೆ. ಹೈವೇಲಿ ನಿಮ್ಗೆ 17 ವರೆಗೂ ಬರುತ್ತೆ. ಒಂದೊಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 1,90,000 ಕೋಟಿಂಗ್, ಫೈನಲ್ ಅಂದ್ರೆ 1,70,000 ಬಿಡ್ಕೊಡ್ತೀನಿ ಸರ್. 170 ಫೈನಲ್. ಹೌದು, ನೋ ಬಾರ್ಗಿಂಗ್. VVT ಪೆಟ್ರೋಲ್ ವೆಹಿಕಲ್ ಅಲ್ವಾ ಸರ್? ಹೌದು ಸರ್. ಸ್ವಿಫ್ಟ್ ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2015 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, ZXL ಟಾಪ್ ಎಂಡ್. ಓಕೆ. ಇದು ನಿಮ್ಗೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್, ಎಲ್ಲರಿಗೂ ಗೊತ್ತಿದೆ. ಶಿಫ್ಟ್ ಬಗ್ಗೆ ಏನು ಮಾತಾಡಂಗೇ ಇಲ್ಲ, ವೆಲ್ ಮೇಂಟೈನ್ಡ್ ಆಗಿದೆ. ಸಿಂಗಲ್ ಓನರ್ ಗಾಡಿ. 76 or 78 ಏನೋ ಓಡಿದೆ, ನಾನು ಎಕ್ಸಾಕ್ಟ್ ಕಿಲೋಮೀಟರ್ ನೋಡಿಲ್ಲ, ಬಟ್ 80,000 ಒಳಗಡೆ ಓಡಿರೋದು. ಇದು ನಿಮ್ಗೆ ರೆಕಾರ್ಡೆಡ್ ಇದೆ. ಗಾಡಿ ಎತ್ಕೊಂಡು ಹೋಗಿ ಕಂಪನಿಲಿ ಚೆಕ್ ಮಾಡಿಸ್ಕೋಬಹುದು. ಹೌದು, ಚೆಕ್ ಮಾಡಿಸ್ಕೊಬಹುದು. ಎಲ್ಲ ಸಿಂಗಲ್ ಓನರ್, ಮೋಸ್ಟ್ಲಿ ನಿಮ್ಗೆ ಎಲ್ಲ ರೆಕಾರ್ಡೆಡ್ ಗಾಡಿನೇ ಇರುತ್ತೆ. ವೆಲ್ ಮೇಂಟೈನ್ಡ್. ಅಡಿಷನಲ್ ಆಗಿ ನಿಮ್ಗೆ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಟಾಪ್ ವೇರಿಯಂಟ್. ಹೌದು ಸರ್. ಪೆಟ್ರೋಲ್ ಆಲ್ಮೋಸ್ಟ್ ಒಂದು ಒಳ್ಳೆ ಒಂದು 16 ಬರುತ್ತಾ ಮೈಲೇಜ್? ಸರ್ 15-16 ಬರುತ್ತೆ. ಸಿಟಿಯಲ್ಲಿ ಹೈ ಮೇಂಟೆನೆನ್ಸ್ ಕೂಡ ಕಡಿಮೆ ಬರುತ್ತೆ. ಮೇಂಟೆನೆನ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಮಾರುತಿದು ಎಸ್ಪೆಷಲಿ ಸ್ವಿಫ್ಟ್ ಮೇಂಟೆನೆನ್ಸ್ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಾನು ಏನು ಹೇಳಂಗಿಲ್ಲ ಕ್ಯಾಮ್ರಾ ಮುಂದೆ, ಎಲ್ಲರಿಗೂ ಗೊತ್ತಿದೆ. ಮಾರುತಿ ಏನಕ್ಕೆ ಎಲ್ಲರೂ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಮೈಲೇಜ್ ಒಂದು, ಸೆಕೆಂಡ್ ಬಂದು ಮೇಂಟೆನೆನ್ಸ್. ಒಳ್ಳೆ ಪ್ರೈಸ್ ಬಂದು 6 ಲಕ್ಷ ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ 5,80,000ಗೆ ಫೈನಲ್ ಮಾಡ್ಕೊಡ್ತೀನಿ. ಸ್ಯಾಂಟ್ರೋ ಇದೆ, 2007 ಮಾಡಲ್, ಆಟೋಮೆಟಿಕ್. ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೆ, ನಿಮ್ಗೆ ಮ್ಯಾನ್ಯಲ್ ತೋರಿಸ್ತಾ ಇದೆ. ಅದ್ರಲ್ಲಿ ನಮ್ಮ ಹತ್ರ ಒಂದು ಆಟೋಮೆಟಿಕ್ ಬೇರೆ ಇದೆ ಅಂತ ಹೇಳ್ಬಿಟ್ಟು. ಇದು ನಿಮ್ಗೆ 2007 ಮಾಡಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸುಮಾರು ಜನ ಕಲಿಯೋರು ಇರ್ತಾರೆ, ಅವ್ರಿಗೆ ಗಾಡಿ ಓಡ್ಸಕ್ ಬರಲ್ಲ, ಆರಾಮಾಗಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗೆ ಹೋಗ್ಬೋದು. 2007 ಮಾಡಲ್, ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ₹1 ಕೆಲಸ ಇಲ್ಲ. ಏನಂದ್ರೆ ನಮ್ಗೆ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಚೆ ನಿಲ್ಸಿದ್ವಿ, ಅದರಿಂದ ನಿಮ್ಗೆ ಸ್ವಲ್ಪ ಗಲೀಜಾಗಿದೆ. ನಿಮ್ಗೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ಸ್ವಲ್ಪ ಧೂಲ್ ಇದೆ, ಅದ್ ನೀವು ಒರೆಸ್ಬಿಟ್ರೆ ನಿಮ್ಗೆ ಹೊಸ ಗಾಡಿ ತರ ಆ ತರ ಇದೆ. ನಿಮ್ಗೆ ಒಂದ್ ಸ್ಕ್ರಾಚ್ ಇಲ್ಲ ಗಾಡಿಯಲ್ಲಿ, ಒಂದ್ ಇಲ್ಲ. ಈ ನಮ್ಗೆ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಸುಮಾರು ಒಂದು 3-4 ಗಾಡಿ ಆಚೆ ನಿಲ್ಸಿದೀವಿ. ಒಂದೊಳ್ಳೆ ಪ್ರೈಸ್ ಸರ್. ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 1,95,000 ಕೋಟಿಂಗ್, ಫೈನಲ್ ಅಂದ್ರೆ 1,80,000ಗೆ ಕೊಡ್ತೀನಿ ಸರ್. 1,80,000ಗೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ. ಇನ್ನೂ ಒಂದು ಸ್ಯಾಂಟ್ರೋ ಜಿಪ್ಲೆಸ್ ಹೇಳಿ ಸರ್. ಸರ್ ನಮ್ಮ ಆಫೀಸ್ ಅಲ್ಲಿ MS ಕಾರ್ ವರ್ಲ್ಡ್ ಅಲ್ಲಿ ಲೋ ಬಜೆಟ್ ವೆಹಿಕಲ್ ಅಂದ್ರೆ ಆರಾಮಾಗಿ ಇದಿರೋದು. 2003 ಮಾಡಲು, ಓನರ್ ಮಾತ್ರ 5ನೇ ಓನರ್ ಆಗ್ಬಿಟ್ಟಿದೆ. ಬಟ್ ನಿಮ್ಗೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇಂಜಿನ್, ಸಸ್ಪೆನ್ಷನ್, ಕ್ಲಚ್, ಗೇರ್ ಬಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಯೂಶಲಿ ನಿಮ್ಗೆ 70,000ಗೆ ಗಾಡಿ ಕೊಡ್ತಾ ಇರೋದು. ನಿಮ್ಗೆ ಸಣ್ಣ ಪುಟ್ಟ ಕೆಲಸ ಅಂತೂ ಇರುತ್ತೆ, ಬಟ್ ನಿಮ್ಗೆ ಗಾಡಿ ಮಾತ್ರ ಇವಾಗ ನೋಡಿ ಲೋ ಬಜೆಟ್ 2 ವೀಲರ್ ಸಿಗ್ತಾ ಇಲ್ಲ 70,000ಗೆ. ಆರಾಮಾಗಿ ಕಾರ್ ತಗೊಂಡ್ಬಿಟ್ಟು 5 ಜನ ಆರಾಮಾಗಿ ಹೋಗ್ಬಿಡ್ಬೋದು. ಹೌದು, ಆರಾಮಾಗಿ ಕಾರ್ ತಗೊಂಡ್ಬಿಟ್ಟು ಒಂದ್ 5 ಜನ ಫ್ರೆಂಡ್ಸ್ ಒಂದು 15,000 ಆಗ್ಬಿಟ್ರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಆರಾಮಾಗಿ 2 ವೀಲರ್ ಅಲ್ಲಿ ತಿರುಗೋದು, ಆರಾಮಾಗಿ ಕಲ್ತ್ಬಿಟ್ಟು ಚೆನ್ನಾಗಿ ಒಬ್ಬೊಬ್ರು
ಒಂದೊಂದ್ ತಿಂಗಳು ಯೂಸ್ ಮಾಡ್ರೇನು ಅವ್ರಿಗೇನ್ ದೊಡ್ಡ ಲಾಸ್ ಏನಿಲ್ಲ. ಅದು ಹೌದು ಹೌದು ಒಳ್ಳೆ ಕಲಿಯಕ್ಕೆ ಗಾಡಿ ಅಂತಾನು ಹೇಳ್ಬೋದು. ಹೌದು ಆರಾಮಾಗಿ 70,000 ಗೆ ಫೈನಲ್ ಕೊಡ್ತೀನಿ. 2003 ಮಾಡಲ್ ಆರಾಮಾಗಿ ಒಂದ್ 5 ವರ್ಷ 5 ತಿಂಗಳು ನೀವು ಯೂಸ್ ಮಾಡ್ಬಿಟ್ಟು ಸೇಲ್ ಮಾಡ್ರೆ 50,000 ಬರಲ್ವಾ? ಪಕ್ಕ ಅಂದ್ರೆ ಬರುತ್ತೆ, 100% ಬರುತ್ತೆ. So ಅದೇ 50,000 ಇವ್ರ ಶೋರೂಮ್ ಅಲ್ಲಿ ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಪ್ರೀಮಿಯಂ ಕಾರ್ ಎಲ್ಲ ತಗೊಂಡು ಪ್ರೀಮಿಯಂ ಗಾಡಿನೂ ಕೊಟ್ಬಿಡ್ತೀನಿ. ಒಳ್ಳೆ ಗಾಡಿ ನಿಮ್ಗೆ ಅದು ಇದೆ 50,000 ನೀವು ಚೆನ್ನಾಗಿ ಕಲ್ತ್ಬಿಟ್ಟು ಗಾಡಿ ತಗೊಂಡ್ ಕೊಟ್ಬಿಟ್ಟು ಅಪ್ಗ್ರೇಡ್ ಮಾಡ್ಕೊಂಡು ಹೋಗಿ ಅದೇ 50,000 ಡೌನ್ ಪೇಮೆಂಟ್ ಒಳ್ಳೆ ಗಾಡಿ ನಿಮ್ಗೆ ಮಾಡ್ಕೊಡ್ತೀನಿ. ಓಕೆ ಏನ್ ಹೇಳಿ ಸರ್? 70,000 ಫೈನಲ್. 70,000 ಫೈನಲ್ ಸರ್. ನಮ್ ವಿಡಿಯೋದಲ್ಲಿ ಲಾಸ್ಟ್ ವೆಹಿಕಲ್ ಇದು ಬಂದ್ಬಿಟ್ಟು 6+1 ಟೊಯೋಟಾ ಇನೋವಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ, ಹೈವೇ ಕೂಡ ಸಕ್ಕದಾಗಿರುತ್ತೆ. ಹೇಳಿ ಸರ್. ಇದು ಬಂದು ನಿಮ್ಗೆ 2014 ಮಾಡೆಲ್ ಸಿಂಗಲ್ ಓನರ್ Z ವರ್ಷನ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಸಿಂಗಲ್ ಓನರ್ ಗಾಡಿ ಮಾತ್ರ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. 1,80,000 ಹೊಡಿದೆ. ಬಟ್ ಯಾರು ಗಾಡಿ ಸ್ಟಾರ್ಟ್ ಮಾಡ್ರೇನು ಇಷ್ಟು ಓಡಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೇಳ್ಬಿಡ್ತಾರೆ, ಯಾಕಂದ್ರೆ ಅಷ್ಟು ಸ್ಮೂತ್ ಆಗಿದೆ ಇಂಜಿನ್. ಸಿಂಗಲ್ ಓನರ್ Z ವರ್ಷನ್ ನಿಮ್ಗೆ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಅದು ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಅಲೈ ವೀಲ್ಸ್, ನಿಮ್ಗೆ ಫೀಚರ್ಸ್ ನೋಡ್ರೆ ನೀವು ಹೇಳ್ಬಿಡ್ತೀರಾ ಸರ್, ಆ ತರ ಕಂಡೀಷನ್ ಇದೆ. ವೆಲ್ ಮೇಂಟೈನ್ಡ್ ಆಗಿದೆ. AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಗಾಡಿ ಸ್ವಲ್ಪ ಗಲೀಜಿದೆ, ನಾನು ಹೇಳಿದೀನಿ. ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ, ನಮ್ಗೆ ಜಾಗ ಇಲ್ಲ ಶೋರೂಮ್ ಅಲ್ಲಿ. ನಾವು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ ಇದ್ದೀವಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಧೂಳ್ ಗೀಲೆಲ್ಲ ಇದೆ. ಇದೆಲ್ಲ ನೀವು ಬಂದು ಗಾಡಿ ನೋಡ್ದೆ ಆಮೇಲೆ ನೀವೇನಾದ್ರು ಡೆಲಿವರಿ ತಗೊಂತೀರಾ ಅಂದ್ರೆ ನಿಮ್ಗೆ ವಾಶ್ ಗೀಶ್ ಎಲ್ಲ ಮಾಡ್ಬಿಟ್ಟು ನಿಮ್ಗೆ ನೀಟಾಗಿ ಮಾಡ್ಕೊಡ್ತೀವಿ. ತಿರುಪತಿ ಲಡ್ಡು ತರ ಇದೆ. ತಿರುಪತಿ ಲಡ್ಡು ಅಂದ್ರೆ ಯಾರಿಗೆ ಹೇಳಿ ಇಷ್ಟ ಇರಲ್ಲ, ಆ ತರ ಇದೆ ವೆಹಿಕಲ್ ಮಾತ್ರ ಸಕ್ಕದಾಗಿದೆ. ಸೊ MS ಕಾರ್ಸ್ ವರ್ಲ್ಡ್ ಅಲ್ಲಿ ತಿರುಪತಿ ಲಡ್ಡು ಸಿಗ್ತೈತೆ ನಿಮ್ಗೆ. ಆಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ. ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದು ನಿಮ್ಗೆ 14,500 ಹೇಳ್ತಾ ಇದೀವಿ ಕೋಟಿಂಗ್. ಫೈನಲ್ ಅಂದ್ರೆ 14,25,000ಗೆ ಕೊಡ್ತೀನಿ ಸರ್. ಫೈನಲ್? ಹೌದು.